राजाधिराज सद्गुरुनाथ महाराज की जय। श्री गुरुदेव गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुवे नमः। गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಾಮ ಯೋಗಿ. ಜೈ ಜೈ ರಘುವೀರ ಸಮರ್ಥ. ಜ್ಞಾನೇಶ್ವರ ಜ್ಞಾನೇಶ್ವರ ಓಂ ನಮೋ ಜ್ಞಾನೇಶ್ವರ. ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತ್ವವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಪವಿತ್ರವಾದ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅದರಂತೆ ಈ ಒಂದು ಸಪ್ತಾಹದ ಅಧಿಪತಿಗಳಾಗಿರುವಂತಹ, ಕಾರಣೀಭೂತರಾಗಿರುವಂತಹ ಮತ್ತು ನಮ್ಮೆಲ್ಲರ ಪರಮ ಗುರುಗಳು ಆಗಿರುವಂತಹ ಸದ್ಗುರು ಸಮರ್ಥ ರಾಜೇ ರಾಮಚಂದ್ರರಾವ್ ಮಹಾರಾಜರ ಪವಿತ್ರವಾದಂತಹ ಚರಣಗಳಿಗೆ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರ ಆಜ್ಞೆಯಂತೆ ಸಪ್ತಾಹದ 2ನೇ ದಿನ ಮಾವುಲಿ ಜ್ಞಾನೇಶ್ವರರನ್ನು ವೀಣಾ ಪೂಜೆಯೊಂದಿಗೆ ನಾವು ನೀವೆಲ್ಲ ಆಹ್ವಾನ ಮಾಡಿಕೊಂಡೆವು. ಸಂತಶ್ರೇಷ್ಠ ಮೌಲಿ ಜ್ಞಾನೇಶ್ವರರನ್ನು ನಮ್ಮ ಮಹಾರಾಜರು ಕಂಡಿದ್ದರು. ಎಕ್ಕುಂಡಿ ಸಪ್ತಾಹದೊಳಗೆ ಈ ಮಾತನ್ನು ನಮ್ಮ ಎಲ್ಲ ಶಿಷ್ಯರಿಗೆ ಅಂದರು. ಇದೇ ಈಗ ಜ್ಞಾನೇಶ್ವರ ಮಹಾರಾಜರು ಬಿಳಿ ಕುದುರೆ ಮೇಲೆ ಬಂದು ಹೋದರು, ನಿಮ್ಮ ಕಣ್ಣು ಯಾವಾಗ ಕಾಣ್ತಾವಪ್ಪ ಅಂತೇಳಿ. ಅಂದ್ರೆ ಆಗಿದ್ದವರು ಈಗೂ ಇದ್ದಾರೆ. 800 ವರ್ಷಗಳ ನಂತರನೂ ಸಹಿತ ಸಂತರು ಅಂಥ ಒಂದು ಮಹಾತ್ಮರ ಒಂದು ಕಣ್ಣಿಗೆ ಗೋಚರಿಸ್ತಾರೆ, ಅಂಥ ಒಂದು ಮುಮುಕ್ಷುಗಳಿಗೆ ದರ್ಶನ ಕೊಡ್ತಾರೆ. ಅಂದ್ರೆ ಎಂಥ ಅದ್ಭುತ ಇರಬೇಕಲ್ಲ, ಎಂಥ ಅದ್ಭುತ. 800 ವರ್ಷದ ಹಿಂದಿನ ಮಾತ.
ಅಂಥೇಳಿ ಅದರ ನಂತರ 400 ವರ್ಷದ ಮೇಲೆ ತುಕೋಬ್ಬರಾಯರು ತುಕಾರಾಮ್ ಮಹಾರಾಜರು ಸರ್ವಸಾಧಾರಣ 400 ವರ್ಷ ಆಗಿಬಿಟ್ಟಿದ್ದು. ಆವಾಗ ತುಕಾರಾಮ್ ಮಹಾರಾಜರು ಒಂದು ಸಂತಪರ ಅಭಂಗವನ್ನು ರಚನೆ ಮಾಡ್ಯಾರ. ಅದನ್ನು ನಾವು ನಿತ್ಯ ಅಂತ್ಯವು ತುಮಿ ಸಂತಮಾಯ ಪಾಪ ಕೃಪಾವಂತ ಕಾಯಮಿ ಪತಿತ ಕೀರ್ತಿವಾಣೋ ಅವತಾರ ತುಮಾಧರಾಯ ಕಾರಣ ಉದ್ಧರಾಯ ಜನ ಮಹಾದೋಷಿ ವಾರವಾಯ ಸುಖ ಭಕ್ತಿ ಭಾವ ಧರ್ಮ ಕುಳಾಚಾರ ನಾಮ विठोबाचे तुकामणे गुण चंदनाचे अंगी तैसे तुम्ही जगी संत जन. ಇದನ್ನ ಒಂದೇನಿಲ್ಲ. ತುಕೋಬ್ಬರಾಯರು ಸಂತರಿಗಂದ್ರು ನಿಮ್ಮ ಉಪಕಾರವನ್ನು ನೀವು ನನ್ನ ತಂದೆ ತಾಯಿಗಳಿದ್ದಾಗ ಅಂದ್ರೆ ತುಕೋಬ್ಬರಾಯರ ಹಿಂದಾದಂಥ ಸಂತರು ಯಾರಂದ್ರೆ ಮಾವುಲಿ ಜ್ಞಾನೇಶ್ವರರು. ಮಾವುಲಿ ಜ್ಞಾನೇಶ್ವರರ ಜ್ಞಾನೇಶ್ವರಿ ಅನ್ನುವಂಥದ್ದು ಏನು ಗ್ರಂಥದಲ್ಲ ಅದನ್ನು ಇಷ್ಟೊಂದು ಅಭ್ಯಾಸ ಮಾಡಿದ್ರು ತುಕೋಬ್ಬರಾಯರು. ಬಂಗಾರ ಪರ್ವತದಾಗ ಹೋಗಿ ಏನು ಸಾಧನ ಮಾಡ್ತಿದ್ರಲ್ಲ ಆವಾಗ ಆ ಗ್ರಂಥವನ್ನು ಅತ್ಯಂತ ಶ್ರದ್ಧೆಯಿಂದ ಓದಿದರು. ಓದಿದಾಗೆ ಅವ್ರ ಮುಖದಿಂದ ಇದು ಬಂದಿರಬೇಕು. ತುಮಿ ಸಂತ ಮಾಯ ಪಾಪ ಕೃಪಾವಂತ ಕಾಯಮಿ ಪತಿತ ಕೀರ್ತಿವಾನ ಅವತಾರ ತುಮಾಧರಾಯ ಕಾರಣ ಉದ್ಧರಾಯ ಜನ ಮಹಾದೋಷಿ. ನಮ್ಮಂಥ ಮಹಾದೋಷಿಗಳನ್ನು ಉದ್ಧಾರ ಮಾಡಲಿಕ್ಕೆ ಅವತಾರ ತೊಟ್ಟುಕೊಂಡು ಬಂದಿರಲ್ಲ. ನಿಮ್ಮನ್ನು ಏನಕ್ಕೆ ವರ್ಣ ಮಾಡೋದು, ಎಷ್ಟಂತ ವರ್ಣ ಮಾಡೋದು, ಏನು ವರ್ಣ ಮಾಡಿದರೂ ಸಹಿತ ಸಾಧುಲ್ದ ಅನ್ನುವಂಥದ್ದು ಆ ಒಂದು ಅವರ ಅಭಂಗದಿಂದ ನಮಗೆ ಅನುಭವಕ್ಕೆ ಬರ್ತದೆ. ಯಾಕಂದರೆ ಅವರು ಸಮಕಾಲೀನ ಸಂತರ ಬಗ್ಗೆ ಹೇಳಿಲ್ಲ. ಹಿಂದೆ ಆಗಿ ಹೋದಂಥ ಮಾವುಲಿ ಜ್ಞಾನೇಶ್ವರರು, ನಿವೃತ್ತಿನಾಥರು, ಸೋಪಾನ ಕಾಕ, ಮುಕ್ತಾಬಾಯಿ ಮತ್ತು ಆಗಿ ಹೋಗಿರುವಂಥ ಭಾನುದಾಸರಾಗಲಿ, ಸಂತ ಚೌಕಾಮೇಳ ಆಗಲಿ, ಆಮೇಲೆ ಗೋರಾ ಕುಂಬಾರ ಎಂಥಂಥ ಶಿಷ್ಯರು ಆ ಟೈಮ್ದಾಗ ಆಗಿ ಹೋದರು. ಏನು ಸಾವತಾ ಮಾಳಿ, ಪರಿಸ ಭಾಗವತ, ನಾಮದೇವರು, ಜನಾಬಾಯಿ ಇವರೆಲ್ಲರನ್ನು ನೆನೆಸ್ಕೊಂಡೇ ಈ ಮಾತು ತುಕೋಬ್ಬರಾಯರು ಅಂದಾರ. 12ನೇ ಶತಮಾನದಾಗ ಇಂಥ ಒಂದು ದೊಡ್ಡ ಕ್ರಾಂತಿ ಆತಲ್ಲ. ನಾನಿವತ್ತು ಪ್ರವಚನೆ ಮಾಡೋದದ ಸ್ವಲ್ಪ ಜ್ಞಾನೇಶ್ವರ ಮಾವುಲಿಯವರ ಬಗ್ಗೆ ನಾವು ನೀವುಗಳೆಲ್ಲ ಇವತ್ತು ಅವ್ರನ್ನ ಆಹ್ವಾನ ಮಾಡಿಕೊಂಡೇವು ಅಂದಾಗ ಆ ಮಾವುಲಿಯವರ ಚರಿತ್ರೆಯನ್ನು ಪಕ್ಷಿ ನೋಟ ಅಂತಾರಲ್ಲ ಸಂಕ್ಷಿಪ್ತವಾಗಿ ಅವಲೋಕನ ಮಾಡೋಣ. ಇವರೆಲ್ಲರೂ 12ನೇ ಶತಮಾನದಾಗ ಇಂಥ ಒಂದು ಕ್ರಾಂತಿ ಮಾಡಿದ್ರಲ್ಲ, ಕಲ್ಪನಾ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. 12ನೇ ಶತಮಾನಕ್ಕೆ ನಾವಾಗ ಸ್ತ್ರೀಯರ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಮನೆ ಬಿಟ್ಟು ಹೊರಗೆ ಸಹಿತ ಬರಲಿಕ್ಕೆ ಆಗ್ತಿದ್ದಿಲ್ಲ. ಅಂಥದ್ರಾಗ ನೋಡ್ರಿ ಮಾವುಲಿಯವರ ತಂಗಿ ಮುಕ್ತಾಬಾಯಿ, ಆಮೇಲೆ ಏನಪ್ಪ ಅಂದ್ರೆ ನಾಮದೇವರ ತಂಗಿ, ಚೌಕಾಮೇಳನ ಹೆಂಡತಿ, ಚೌಕಾಮೇಳನ ತಂಗಿ, ಏನು ಹಿಂಗೆ ಕನಿಷ್ಠ ಅಂದರು ಸಮರ್ಥ ಒಂದು ಅವತಾರ ಸಮಯ ತನಕ ಅಂದ್ರೆ ವೀಣಾಬಾಯಿ ಅಕ್ಕ ತಾಯಿ ತನಕ ನಾವು ವಿಚಾರ ಮಾಡಿದ್ರೆ ಇವರೆಲ್ಲರೂ ಎಂಥ ಪದವಿಗೆ ಹೋಗಿ ಮುಟ್ಟಿಸಿಬಿಟ್ಟಂದ್ರೆ ಸ್ತ್ರೀಯರನ್ನ ನ ಭೂತೋ ನ ಭವಿಷ್ಯತಿ. ಅವತ್ತಿನ ದಿವಸ ವೀಣಾಬಾಯಿ ಅವರಂತರೂ ನಿಂತು ಕೀರ್ತನ ಮಾಡ್ತಿದ್ರು. ಇದು ಎಲ್ಲಿಯೂ ಸಾಧ್ಯ ಇಲ್ಲ ಆವಾಗಿನ ಇದ್ರಾಗ. ಅಂಥದ್ದು ಈ ಸಂತರ ಒಂದು ಕುಲ ಜಗತ್ತಿನ ಉದ್ಧಾರಕ್ಕಾಗಿ ಸ್ತ್ರೀಯಲ್ಲಿಲ್ಲ, ಪುರುಷರಲ್ಲಿಲ್ಲ, ಸಣ್ಣವರಲ್ಲಿಲ್ಲ, ದೊಡ್ಡವರಲ್ಲಿಲ್ಲ, ಶ್ರೀಮಂತರಲ್ಲಿಲ್ಲ, ಬಡವರಲ್ಲಿಲ್ಲ, ತಿಳಿದಾವಂತೂ ಅಲ್ಲಿಲ್ಲ, ತಿಳಿಲಾರ್ದಾವಂತೂ ಅಲ್ಲಿಲ್ಲ, ಎಲ್ಲರನ್ನೂ ಒಪ್ಪುಕೊಂಡ ಈ ಒಂದು ಆನಂದದ ಮಾರ್ಗ. ಆಗಲೇ ನಮ್ಮ ಅಭಿಷೇಕ ಅಂದಲ್ಲ, ಸುಖ ಬೇಕಾಗ್ಯದ, ಸುಖ ಬೇಕಾಗ್ಯದ. ಜ್ಞಾನೇಶ್ವರ ಮಾವುಲಿಯವರಂದರು ಏನಂತ ಅಂದ, ಆನಂದೇ ಭರಿನ ತೀನಿ ಲೋಕ. ಏನು
ಅವಘಾತಿ ಸಂಸಾರ ಸುಖಾತಿ ಕರೀನ. ಈ ಇಡೀ ಸಂಸಾರಿಕರು ಏನಿದ್ದಾರಲ್ಲ ಎಲ್ಲರೂ ಅವ್ರಿಗೆ ನಿಜ ಸುಖವನ್ನು ಬ್ರಹ್ಮಾನಂದದೊಳಗೆ ಅವ್ರನ್ನ ತೇಲಾಡಿಸ್ತೀನಿ ಅಂಥೇಳಿ ಅನ್ಬೇಕಾದ್ರೆ ಮೌಲಿಯವರು ಒಂದು ವ್ಯಕ್ತಿತ್ವ ಹೆಂಗಿರಬೇಕು, ಸ್ಥಿತಿ ಹೆಂಗಿರಬೇಕು, ನಿಜವಾಗಿಯೂ ಅವರು ಯಾರು ಅವತಾರ ಅಂದರೆ ಕೃಷ್ಣ ಪರಮಾತ್ಮನ ಅವತಾರ. ದ್ವಾಪಾರದೊಳಗೆ ಕೊನೆಯ ಒಂದು ಸಮಯದೊಳಗೆ ಕೃಷ್ಣ ಪರಮಾತ್ಮ ಅಂತಾನ, ಇನ್ನು ದ್ವಾಪಾರ ಮುಗಿಲಿಕ್ಕೆ ಬಂತು, ಕಲಿ ಪ್ರವೇಶ ಆಗ್ಯದ, ಇನ್ನು ಮೇಲೆ ಜನರು ಈಗಿನ ಗತೆ ಭಕ್ತಿ ಮಾಡೋದಿಲ್ಲ, ಭಕ್ತಿ ಮಾಡಿದ್ರು ಸಹಿತ ಡಾಂಬಿಕತನೇ ಮಾಡ್ತಾರೆ, ಇವ್ರ ಮಾತು ಇವರೇ ನಡೆಯೋದಿಲ್ಲ, ಇನ್ನು ಮಾತು ಆಡಿದರೆ ಇವ್ರ ಮಾತು ಯಾರು ಕೇಳ್ತಾರೆ, ಇವರಿಗೆ ಒಂದು ಭಕ್ತಿ ಮಾರ್ಗದ ನಿಜವಾದ ಮರ್ಮವನ್ನು ತಿಳಿಸ್ಲಿಕ್ಕೆ ನವನಾರಾಯಣರನ್ನು ಆಹ್ವಾನ ಮಾಡ್ಕೊತಾನೆ ಕೃಷ್ಣ. ಏನು ವೃಷಭರಾಜನ ಮಕ್ಕಳವರು ನವನಾರಾಯಣರು. ಅವ್ರು ಬಂದಾಗ ಅವ್ರಿಗೆ ಹೇಳ್ತಾರೆ, ಇನ್ನು ಮುಂದೆ ಸಾವಿರಾರು ವರ್ಷದ ನಂತರ ನೀವೆಲ್ಲರೂ ಒಂದು ಏನಪ್ಪ ಅಂದ್ರೆ ಅಲ್ಲೆಲ್ಲಿ ಭೂಲೋಕದಾಗ ಅವತಾರ ತೊಟ್ಟುಕೊಂಡು ಬಂದು ಈ ಭಕ್ತಿಯನ್ನು ನೀವು ಮತ್ತೆ ಜಾಗೃತಿ ಮಾಡಿರಿ ಅಂತೇಳಿ ಹೇಳಿದಾಗ ಅದೇ ನವನಾರಾಯಣರು ನವನಾಥರಾಗಿ ಹುಟ್ಟುತ್ತಾರೆ. ಅವರೇ ನವನಾರಾಯಣ. ಎಲ್ಲೆಲ್ಲಿ ಹುಟ್ಟಬೇಕು, ಎಲ್ಲೆಲ್ಲಿ ಭಕ್ತಿ ಬೆಳೆಸ್ಬೇಕು ಅನ್ನೋದೆಲ್ಲ ಅವ್ರಿಗೆ ಮಾರ್ಕಿಂಗ್ ಮಾಡಿ ಕೊಡ್ತಾರೆ. 1000-2 ವರ್ಷ ಹೋಗಲಿ 1000-1500 ವರ್ಷ ನೀವು ಇದು ಮಾಡಿರಿ, ಆ ಟೈಮ್ದಾಗ ನಾನು ಬರ್ತೀನಂತೇಳಿ. ಆವಾಗ ನಾನು ಬರ್ತೀನಿ, ಪೂರ್ಣ ಅವತಾರ ತೊಗೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರು ಆಮೇಲೆ ಚಿತ್ಕಳ ಇವರೆಲ್ಲರನ್ನೂ ಕರ್ಕೊಂಡೇ ಬರ್ತೀನಿ. ಬಂದು ಮತ್ತೆ ಏನಪ್ಪ ಅಂದ್ರೆ ಏನದ ಈಗ ಭಗವದ್ಗೀತಾ ಹೇಳಿಲ್ಲ ಅದನ್ನು ಮತ್ತೆ ತಿರುಗಿ ನಾನು ಸರಳೀಕರಣ ಮಾಡಿ ಸರ್ವರ ಹೃದಯದೊಳಗೆ ಅದನ್ನು ಇದು ಮಾಡಲಿಕ್ಕೆ ಸ್ಥಾಪನಾ ಮಾಡಲಿಕ್ಕೆ ಬರ್ತೀನಿ ಅಂಥೇಳಿ ಆವಾಗೇ ಆಶ್ವಾಸನೆ ಕೊಟ್ಟಿರ್ತಾರೆ. ಮುಂದೆ ನವನಾಥರೊಳಗೆ ಗಹನೀನಾಥರು ಅಂತ ಬರ್ತಾರೆ. ನವನಾಥರೊಳಗೆ ಗಹನೀನಾಥರಿಗೆ ಅವರು ಬಂದು ಗವಿಯಾಗಿರ್ತಾರೆ. ಗವಿಯಾಗಿದ್ದಾಗ ವಿಠ್ಠಲ ಪಂತರು ಅಂದರೆ ಜ್ಞಾನೇಶ್ವರ ಮಾವುಲಿಯವರು, ನಿವೃತ್ತಿನಾಥರು, ಜ್ಞಾನೇಶ್ವರ ಮಾವುಲಿಯವರು, ಮುಕ್ತಾಬಾಯಿ, ಇವರೇನು 4 ಮಂದಿ ಕೂಸುಗಳು ಇರ್ತಾರೆ, ಸಣ್ಣವ್ರು ಇರ್ತಾರಲ್ಲ, ಇವ್ರನ್ನ ಕರ್ಕೊಂಡು ಬ್ರಹ್ಮಗಿರಿ ಪ್ರದಕ್ಷಿಣೆ ಮಾಡ್ತಿರ್ತಾರೆ. ಬ್ರಹ್ಮಗಿರಿ ಅಂತೇಳಿ ಈ ನಾಸಿಕ್ ಅಂತ ತ್ರಂಬಕೇಶ್ವರದಲ್ಲ ಅಲ್ಲಿ ಅದ ಬ್ರಹ್ಮಗಿರಿ ಅಂತದ. ಇಲ್ಲೇ ಯಾಕಂದ್ರೆ ಆಳಂದಿಯೊಳಗೆ ಹೆಂಗಾಗಿಬಿಡ್ತು ಅಂದ್ರೆ ಅವ್ರನ್ನ ಬಹಿಷ್ಕಾರ ಮಾಡಿಬಿಟ್ರು. ಯಾರನ್ನ? ಈ ವಿಠ್ಠಲ ಪಂತರು ಮತ್ತು ರುಕ್ಮಿಣಿಬಾಯಿ ಮೌಲಿಯವರ ತಂದೆ ತಾಯಿ ಇವ್ರನ್ನ ಬಹಿಷ್ಕಾರ ಮಾಡಿಬಿಟ್ರು. ಯಾಕೆ ಬಹಿಷ್ಕಾರ ಮಾಡಿದರು ಅಂತಂದ್ರೆ ಒಂದು ಪಾಂಡಿತ್ಯದ ಒಂದು ಇದ್ರೊಳಗೆ ಇಲ್ಲದ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ ಬಹಳಷ್ಟು ಜ್ಞಾನಿ ಅವರು. ವಿಠ್ಠಲ ಪಂತರು ಸಾಮಾನ್ಯರಲ್ಲವರು ಹುಟ್ಟಿದ್ಕೊಳ್ಳಿ, ಯಾಕಂದ್ರೆ ಅಂಥ ಒಂದು ಮನೆತನದೊಳಗೆ ಹುಟ್ಟಿದವರವರು. ಗೋವಿಂದ ಪಂತರಿಗೆ 55ನೇ ವರ್ಷದ ವಯಸ್ಸಿನಾಗ ಅವ್ರಿಗೆ ಹುಟ್ಟಿದ್ರು ಅವರು. ಗೋವಿಂದ ಪಂತರು ಅಂತೇಳಿ ಆಗಿ ಹೋದ್ರು. ಎಲ್ಲೇ ಅಪೇಗಾಂವ್ದಾಗ ಅವ್ರ ಹೊಟ್ಟಿಲೆ ಹುಟ್ಟುತ್ತಾರೆ. ಹುಟ್ಟಿದ ಮೇಲೆ ಅವ್ರ ಮಾವನ ಮನೆಯಾಗ ಅಂದ್ರೆ ಗೋವಿಂದ ಪಂತರ ಮನೆ ಅವರ ಅಣ್ಣನ ಮನೆಯೊಳಗೆ ಅಂದ್ರೆ ಪೈಠಣದೊಳಗೆ ಅವ್ರು ಇರ್ತಾರೆ. ಅಲ್ಲಿ ಎಲ್ಲ ವೇದಾಧ್ಯಯನ ಅಭ್ಯಾಸ ಮಾಡ್ತಾರೆ. ಮಾಡಿ ಬಂದ ಕೂಡಲೇ ಆಗಿನ ಪದ್ಧತಿ ಹೆಂಗಿತ್ತಂದ್ರೆ ಹಿಂಗೆ ಬೀಗ ಹಚ್ಚಬೇಕು ಅದು ಹಚ್ಚಬೇಕು ಅಂತಿಲ್ಲ. ಅದು ವೇದಾಧ್ಯಯನ ಮುಗಿದ ಕೂಡಲೇ ಸರ್ವ ಏನಪ್ಪ ಅಂದ್ರೆ ಪರಿಭ್ರಮಣ ಮಾಡ್ತಿದ್ರು, ಯಾತ್ರೆಗಳನ್ನು ಮಾಡ್ತಿದ್ರು. ಆವಾಗ ವಿಠ್ಠಲ ಪಂತರು ಅಂತಾರೆ, ಮತ್ತು ನಾನು ಯಾತ್ರಾ ಮಾಡಿ ಬರ್ತೀನಿ. ಸಂತೋಷ, ಯಾಕಂದರೆ ವೇದಾಧ್ಯಯನ ಎಲ್ಲನೂ ಏನಪ್ಪ ಅಂದ್ರೆ ಅಭ್ಯಾಸ ಮಾಡಿದಂತಹ ತೇಜಸ್ವಿ ವಿಠ್ಠಲ ಪಂತರು ನನ್ನ ಮಗ ಯಾತ್ರಾ ಮಾಡಿ ಇನ್ನಷ್ಟು ಲೋಕ ಸಂಗ್ರಹ ಮಾಡ್ಕೊಂಡು ಬರ್ಲಿಕ್ಕೆ ಹೊಂಟಾನಂತೇಳಿ ಗಂಡ ಹೆಂಡತಿ ಖುಷಿಲಿ ಕಳಿಸಿದರು. ಅವರು ಯಾತ್ರಾ ಮಾಡ್ಕೋತ ಎಲ್ಲಿಗೆ ಬಂದರು ಅಂದ್ರೆ ಆಳಂದಿಗೆ ಬಂದರು. ಆಳಂದಿಗೆ ಅಲ್ಲಿ ಸಿದ್ದೇಶ್ವರ ಗುಡಿ ನದಿ ಅದ. ಅಲ್ಲೇ ಯಾವ್ದು ನದಿ ಅದು? ಗೋದಾವರಿನ? ಹಾಂ, ಇಂದ್ರಾಯಣಿ ಹೆಸರು ಇಂದ್ರಾಯಣಿ, ಆದರೆ ಗೋದಾವರಿನ ಅದು ಇಂದ್ರಾಯಣಿನೇ ಅಂತ ಹೇಳಿದ್ರಿ. ಏನು ಆ ಇಂದ್ರಾಯಣಿ ನದಿ ದಂಡಿಗೆ ಒಂದು ದೊಡ್ಡ ಗಿಡ ಕಟ್ಟಿ
ಆಮೇಲೆ ಸಿದ್ದೇಶ್ವರ ಗುಡಿ ಅದ ನೋಡ್ರಿ ಅಲ್ಲಿ, ಈಗಾದರೂ ಅದ ಆ ಗುಡಿ ಕಟ್ಟಿ ಮೇಲೆ ಕೂತರು, ಸ್ನಾನ ಮಾಡಿ ಬಂದು ಅವಾಗೆಲ್ಲ ಮಂದಿ ನೀರಿಗೆ ತೊಗೊಂಡು ಹೆಣ್ಮಕ್ಳಾಗಿ ಇಲ್ಲಿಯೂರಲ್ಲಿ ಸ್ನಾನ ಮಾಡಿ ನದಿಗೆ ಸ್ನಾನಕ್ಕೆ ಹೋಗ್ತಿದ್ರು ಅವಾಗ. ಈಗಿನ ಗಟ್ಟೆ ನಳ ಗಿಳ ಹಿಂಗೇನು ಇದ್ದಿಲ್ಲ. ಮುಂಜಾನೆ ಅದು ಕೂಡ ನದಿಗೆ ಮಗಳ ಹಿಡ್ಕೊಂಡು ಹೋಗೋದಾದ ಸ್ನಾನ ಮಾಡ್ಕೊಂಡು ಬಂದು ಸಿದ್ದೇಶ್ವರಿಗೆ ನಮಸ್ಕಾರ ಮಾಡಿ ಮನೆಗೆ ಹೋಗ್ತಿದ್ರು. ಹಿಂಗೆ ಹೋಗುವ ಹೊತ್ನ್ಯಾಗ ಆಳಂದಿ ಒಳಗೆ ಸಿದ್ಧೋಪಂತರು ಅಂಥೇಳಿ ಕುಲಕರ್ಣಿ ಅದ. ಏನು ಸಿದ್ಧೋಪಂತರು ಅನ್ನುವಂಥ ಕುಲಕರ್ಣಿ ಅದ. ಅಲ್ಲಿ ಹೆಂಗಿತ್ತು ಅಂದ್ರೆ ಊರಾಗ ಒಂದು ಏನು ಕುಲಕರ್ಣಿಯರು ಗೌಡರು ಅಂತ ಇರ್ತಿದ್ರಲ್ಲ, ಯಾರಾದರೂ ಹೊಸಬರು ಆ ಊರಿಗೆ ಬಂದ್ರಂದ್ರೆ ಅವ್ರನ್ನ ಭೇಟಿಯಾಗಿ ಮಾತಾಡಿಸಿ ಏನು ಒಂದು ವ್ಯಾವಹಾರಿಕ ದೃಷ್ಟಿ ಇರ್ತಲ್ಲ. ಈಗ ಬಂದಿರ್ತಾರೆ ಸತ್ತಾಕ, ಬಂದಾಗ ನಾವು ಮಾತಾಡಲಿಲ್ಲ ಅಂದರೆ ಬಂದವ್ರಿಗೆ ಹೆಂಗೆ ಆಗ್ತದೆ? ನಮ್ಮ ಮಹಾರಾಜರು ಏನು ಮಾಡ್ತಿದ್ರು ಅಂದ್ರೆ ಯಾರೇ ಬರಲಿ ಬಂದು ಕೂಡಲೇ ಅವ್ರು ನಮಸ್ಕಾರ ಮಾಡಿದ ಕೂಡಲೇ ಯಾಕಪ್ಪ ಆರಾಮಿದ್ದೀರಿಲ್ಲೋ, ಚಲೋ ಆತಪ್ಪ ಬಂದ್ರಿ, ಇಷ್ಟನೇ ಬೇಕಲ್ಲ. ಏನೇ ಬಂದಿರಿ ಹದುಳವಿದ್ದೀರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ. ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದೊಡೆ ಕೆಡಹಿ ಮೂಗ ಕೊಯ್ಯದೆ ಮಾಡ್ಮನೆ ನಮ್ಮ ಕುಂಡಲ ಸಂಗಮದೇವ. ಏನೂ ಮಾಡೋದು ಬೇಡ, ಕೊಡೋದು ಬೇಡ, ತಗೋದು ಬೇಡ, ಚಂದಗೆ ಎರಡು ಮಾತಾ. ಹಂಗೆ ಸಿದ್ಧೋಪಂತರು ಹೋದರು. ದೊಡ್ಡ ತೇಜಸ್ವಿ, ತಪಸ್ಯರ ಶಕ್ತಿ ಇತ್ತು, ವೇದಾಧ್ಯಯನ ಆಗಿತ್ತು, ಯಾತ್ರೆಗಳನ್ನು ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಕೊಂಡು ಬಂದಿದ್ದರು. ಅಂತಂದ್ರೆ ನೋಡಿದ ಕೂಡ ಏನು ತೇಜಸ್ವಿ, ಸಣ್ಣ ವಯಸ್ಸಿನ ಅಗದಿ ಹೋಗಿ ನಮಸ್ಕಾರ ಮಾಡಿ ಎಲ್ಲಿ ಅವ್ರಿ ನೀವು ಏನು ಅಂತ ಅಂದ ಕೂಡ ಈಗ ನಾವು ಯಾತ್ರಾ ಮೇಲೆ ಬರ್ಲಿಕ್ಕತ್ತೀವಿ, ಈಗ ನಾವು ಅಪ್ಪೇಗಾವ್ದವರು ಗೋವಿಂದ ಪಂತ್ರ ಮಕ್ಕಳು ಅಂತಂದ ಕೂಡ ಭಾಳ ಚಲೋ ಆಗ್ತದೆ. ಗೋವಿಂದ ಪಂತ್ರ ಅವರು ಕುಲಕರ್ಣ್ಯರೇ, ಕುಲಕರ್ಣ್ಯರು ಊರಾಗ ಗೊತ್ತಿರ್ತದೆ. ಅವ್ರು 24 ಊರು ಕುಲಕರ್ಣಿ. ಈಗ ನಮ್ಮೂರು ನಾವು ಮಹಾರಾಜರು ಅನ್ನೋದಿಲ್ಲ, 7 ಕುಲಕರ್ಣ್ಯರ. ಆ ಊರುಗಳ ಮೇಲೆ ಅವ್ರದ್ದು ವರ್ಚಸ್ಸು ಹೆಚ್ಚಿರ್ತಿತ್ತು. ಬರ್ರಿ ಹಂಗಾರ ನೀವು ಬಂದಿರಿ, ಒಂದು ಅತಿಥಿ ಸತ್ಕಾರ ಮಾಡ್ಬೇಕಂತ ಮಾಡೀನಿ, ನಮ್ಮ ಮನೆಗೆ ನೀವು ಬರ್ರಿ ಅಂತ ಆಹ್ವಾನ ಮಾಡಿದ ಕೂಡಲೇ ಅವರಂದರು, ನಾವು ಯಾತ್ರೆ ಮಾಡೋರು ಯಾಕೆ ನಮ್ಮನ್ನು ಕರಿತೀರಿ? ಇಲ್ಲ, ಬಂದು ಅತಿಥಿ ಸತ್ಕಾರ ನಮ್ಮಿಂದ ಸ್ವಲ್ಪ ಸೇವಾ ತಗೋಲ್ಲ ಅಂದ ಕೂಡಲೇ ಆಯ್ತು ನಡೀಪ್ಪ ಅಂತ. ನೋಡ್ರಿ, ಎಂಥ ನಿಷ್ಠುರಿದ್ರು ಸಹಿತ ಭಾವಕ್ಕೆ ಮಣಿಬೇಕಾಗ್ತದೆ. ನಮ್ಮ ಮಹಾರಾಜರಾದರೂ ಹಾಗೆ ಆಗ್ತಿತ್ತು. ಭಾಳಷ್ಟು ಖಡಕ್ ನಮ್ಮ ಮಹಾರಾಜರು, ಹೆಂಗೆ ಎಲ್ಲೂ ಹೋಗ್ತಿದ್ದಿಲ್ಲ ಕರೆ. ಆದರೆ ಕರೆಯುವವರಂತಲ್ಲಿ ಅಂಥ ಒಂದು ಪವಿತ್ರವಾದ ಭಾವಿತ್ತು ಅಂದ್ರೆ ಬಂದುಬಿಡ್ತೀವಿ. ಹಂಗೆ ನಡ್ರಿಯಪ್ಪ ಅಂತೇಳಿ ಬಂದು ಸಿದ್ಧೋಪಂತರ ಮನೆಗೆ ಕರ್ಕೊಂಡು ಬರ್ತಾರೆ. ಕಂಬಳಿ ಕೂಡಿಸಿದ್ರು, ಕೂಡಿಸಿ ಹಾಲಾಗಿಲ್ಲ ನೀರು ಕೊಟ್ಟು ಕೈ ಕಾಲಿ ಕೊಟ್ಟು ಎಲ್ಲ ಏನು ಮಾಡ್ಬೇಕಂದೆಲ್ಲ ಮಾಡಿದ್ರು. ಅದನ್ನ ಮಾಡಿದ ಮೇಲೆ ಇವತ್ತೊಂದು ದಿವಸ ನೀವು ನಮ್ಮಲ್ಲೇ ಮುಕ್ಕಾಂ ಮಾಡಿ ಒಂದು ಕೂಡ ಆಯಿತು ಅಂತ ಅವತ್ತಿನ ದಿವಸ ಅಲ್ಲೇ ಮುಕ್ಕಾಂ ಮಾಡಿದರು. ಏನು ವಿಚಿತ್ರ ಆಯ್ತು ಅಂದ್ರೆ ಸಿದ್ಧೋಪಂತರು ಅವ್ರ ಮನೆಯವರು ಮಲ್ಕೊಂಡಿದ್ರು, ಈ ಕಡೆ ವಿಠ್ಠಲ ಪಂತರು ಮಲ್ಕೊಂಡಿದ್ರು. ಸಿದ್ಧೋಪಂತರ ಕನಸಿನಾಗ ಪಾಂಡುರಂಗ ಬಂದು ದರ್ಶನ ಕೊಟ್ಟೇನಂದ, ಸಿದ್ಧೋಪಂತ ಈಗೇನು ಬಂದಲ್ಲ ಬ್ರಹ್ಮಚಾರಿ, ಅವಾಗ ನಿನ್ನ ಮಗಳು ರುಕ್ಮಿಣಿನ ಕೊಟ್ಟು ಲಗ್ನ ಮಾಡು ಒಂದು ಕೂಡ ಎಷ್ಟು ಖುಷಿಯಾಗಿರ್ಲಿಕ್ಕಿಲ್ಲ ವಿಠ್ಠಲ ಪಂತ. ಯಾಕೆಂದ್ರೆ ಮಗಳು ಒಬ್ಬಾಕಿನ ಮಗಳು ಇಂಥ ಒಂದು ತೇಜಸ್ವಿ ಬ್ರಾಹ್ಮಣಗೆ ನಾ ಕೊಟ್ಟರೆ ನನ್ನ ಮಗಳು ಅತ್ಯಂತ ಒಂದು ಯೋಗ್ಯ ಜಾಗದಾಗ ಹೋಗೋದಂಗೆ ಆಗ್ತದೆ ಅಂತೇಳಿ ಖುಷಿಯಾಗಿ ಅದು ಕನಸು ಬಿದ್ದೆ. ಅದೇನು ಕಂಡ ಮೇಲೆ ಎಚ್ಚರ ಆಗಿಬಿಡ್ತಾವೆ. ಸರ್ ಸಾಣ 3-3:30 ಎಚ್ಚರ ಆಗಿಬಿಡ್ತು. ನಿದ್ದೆನೇ ಹತ್ತಲಿಲ್ಲ. ಖುಷಿ ಆಗ್ತದೆ, ನಿದ್ದೆ ಹತ್ತಲಿಲ್ಲ. ಅಕಸ್ಮಾತ್ ಅವರು ಹೇಳ್ತಿ ನೀರಾಬಾಯಿ ನೋಡಿದ್ರು ಮನೆಯವರು ಎದ್ದಾರಲ್ಲ ಅಂಥೇಳಿ ಇಷ್ಟು ಗಡಬಡಿಸ್ಕೊಂಡ್ಲಕ್ಕಿ. ಯಾಕಂದ್ರೆ ಆಗಿನ ಸಂಪ್ರದಾಯದಾಗ ಹೆಂಗಿತ್ತಂದ್ರೆ ಮನೆಯವ್ರು ಹೇಳೋಕ್ಕಿಂತ ಮೊದಲು ಯಜಮಾನ್ರು ಹೇಳೋಕ್ಕಿಂತ ಮೊದಲು ಮನೆಯವ್ರು ಹೇಳೋ ಪದ್ಧತಿ ಇರ್ತಿತ್ತು. ಈಗ ಉಲ್ಟಾದ. ಈಗ ಏನು ಅವಾಗ ಹಂಗಿತ್ತು ಅಂತ ಏನಂದ್ರು, ಕ್ಷಮಾ ಕೇಳಿ ಮತ್ತು ನಿಮಗೆ ಕ್ಷಮಾ ಮಾಡ್ರಿ, ನೀವು ಇಷ್ಟು ಲಘು ನನಗಿಂತ ಮೊದಲು ಹೆಂಗೆ ಇರ್ತೀರಿ ಅಂತ. ಏನು ಹೇಳ ನೀರ ಹಿಂಗೆ ಪಾಂಡುರಂಗ ಬಂದಿದ್ದ, ಇಲ್ಲೇನು ಇವತ್ತು ಬಂದಾರಲ್ಲ ಇವ್ರಿಗೆ ನಮ್ಮ ಮಗಳನ್ನ ಕೊಡಂತೇಳಿ ಆಜ್ಞೆ ಆಗ್ಯದ ಅಂತ ಕೂಡಲೇ ಆಕೆ ಎಲ್ಲಿ ಅವ್ರಿಗೆ ಅವರು ಗೋವಿಂದ ಪಂತರು ಅವ್ರು ಎಷ್ಟು ಕುಲಕರ್ಣಿಯರಿದ್ದಾರೆ ಅಂತ ಕೇಳಿದ್ಲಕ್ಕಿ. ಹೆಣ್ಮಕ್ಳಿಗೆ ಇದ್ರ ಲೆಕ್ಕ ಇರ್ತದಲ್ಲ,
ಬಂದು ಅವ್ರಿಗಿಂತ ನಮ್ಮನೆ ಹೆಚ್ಚವಲ್ಲ ಹೆಂಗೆ ರೀ ಅಂತ. ಏನು ಹುಚ್ಚಿದ್ದಿ ಅಂದ ಕೂಡಲೇ ಗಲಗಲ ಬಡ್ಕೊಂಡು ಮುಂಜಾನೆ ಎದ್ದು ಕೂಡಲೇ ವಿಠ್ಠಲ ಪಂತ್ರಿ ಎದ್ದು ಎಲ್ಲ ಮುಗಿಸ್ಕೊಂಡು ಕೂತಿದ್ರು. ಬಂದ್ರಿ ಇವರು ಇಬ್ಬರು ಬಂದು ಎಲ್ಲ ನಿದ್ದೆ ಚಲೋ ಆದ್ರೆ ಮತ್ತು ನಿಮಗೊಂದು ಮಾತು ಕೇಳಬೇಕಾಗ್ಯದ. ಕೇಳಿಲ್ಲ. ಇಲ್ಲ, ನಿನ್ನ ರಾತ್ರಿ ಕನಸ್ನಾಗ ಪಾಂಡುರಂಗ ಬಂದಿದ್ದ. ಬಂದು ಏನು ಹೇಳಿದ, ನಮ್ಮ ಮಗಳನ್ನು ನಿಮಗೆ ಕೊಟ್ಟು ಲಗ್ನ ಮಾಡು. ಇವರ ಲಗ್ನ ವಿಚಾರ ಇಲ್ಲ ಅವ್ರಿಗೆ, ಇನ್ನೂ ಏನೂ ಅದ್ರದ್ದು ಇದನ್ನೇ ಇಲ್ಲ. ಹಿಂಗಂದು ಕೂಡಲೇ ಅವರು ಅಂದರು, ಹಂಗ್ರಿ ಅಂತಂದ್ರೆ ಅವರು ಮಗಳ ನಾವು ಲಗ್ನ ಆಗಂದ್ರೆ ಹೌದು ಪಾಂಡುರಂಗ ನಿಮಗೆ ಆಜ್ಞೆ ಮಾಡಿ ನಾ ಇಲ್ಲ ಅನ್ನೋದಿಲ್ಲ. ಖರೆ ಒನ್ವೇ ಆತಲ್ಲ ಇದು, ನಿಮಗೆ ಆಜ್ಞೆ ಮಾಡ್ಯಾನ, ನನಗೇನ್ರ ಆಜ್ಞೆ ಆಗಿರೋನು, ನನಗೂ ಆತಂದ್ರೆ ಮತ್ತು ಪಾಂಡುರಂಗನ ಆಜ್ಞೆ ನಾನು ಪಾಲಿಸ್ಬೇಕಾಗ್ತದೆ ಅಂದ ಕೂಡಲೇ ಹಂಗಾರೆ ಇನ್ನೂ 2 ದಿವಸ ಇರಲಿ. ಮತ್ತೆ 2 ದಿವಸ ಅವ್ರನ್ನ ಇಟ್ಕೊಂಡ್ರು. ಅವತ್ತು ರಾತ್ರಿ ವಿಠ್ಠಲ ಪಂತ್ರಿಗೂ ಪಾಂಡುರಂಗ ಬಂದು ಹೇಳಿದ. ಮರುದಿವ್ಸ ವಿಠ್ಠಲ ಪಂತ್ರ ಅಂದರು, ನೋಡ್ರಿ ಸಿದ್ದಪ್ಪಂತ್ರ ನನಗೂ ಇದು ಆಗ್ಯದ, ಮತ್ತು ಆಗಲಿ ಪಾಂಡುರಂಗನ ಇಚ್ಛಾ ಆದ ಕೂಡಲೇ ಮುಂದೆ ಗೋವಿಂದ ಪಂತ್ರನೂ ಸಹಿತ ಕರೆಸಲಿಲ್ಲ. ಮೂರ್ತಿದ್ದು ಶುಭಶ್ಯ ಶೀಘ್ರಂ ಅಂತೇಳಿ ಅದನ್ನು ಲಗ್ನ ಮಾಡಿಬಿಟ್ರು. ಲಗ್ನ ಮಾಡಿದ ಮೇಲೆ ಹಿಂದಾಗಡೆ ಆವಾಗ ಲಗ್ನ ಆದ ಕೂಡಲೇ ಗಂಡನ ಮನೆಗೆ ಕರ್ಕೊಂಡು ಹೋಗೋದು ಇರ್ತಿದ್ದಿಲ್ಲ. ಮಗಳ ಮನೆಯಾಗ ಇರ್ತಿದ್ರು, ಅಳಿಯನ್ನೇ ಇಟ್ಕೊಂಡು ಬಿಡ್ತಿದ್ರು ಅವರು ಸ್ವಲ್ಪ ದಿವಸ. ಆಗ ಹಂಗಿರ್ತದೆ, ಎಲ್ಲ ಉಲ್ಟಾ ಆಗ್ಯಾವ ಈಗ. ಇಲ್ಲೇ ಇಟ್ಕೋತಿದ್ರು. ಇಟ್ಕೊಂಡು ಸ್ವಲ್ಪ ದಿವಸ ಆದಮೇಲೆ ಸಿದ್ದೋಪಂತ್ರ ಅಂತೇಳಿ ಇದು ಗೋವಿಂದ ಪಂತ್ರು ಅಂತೇಳಿ ನಾವು ಬರ್ತೇವೆ ಅಂತ ಕರ್ಕೊಂಡು ಏರಿ ಕೊಟ್ಟೆಲ್ಲ ಹೇಳಿದರು. ಇವೆಲ್ಲ ಆತು. ಆದಮೇಲೆ ಮುಂದೆ ಸ್ವಲ್ಪ ದಿವಸ ನಾವು ಗೋವಿಂದ ಪಂತ್ರ ತೀರ್ಕೊಂಡ್ರು. ಸಿದ್ದೋಪಂತ್ರ ಶ್ರೀಮಂತರಿದ್ರು, ಇಲ್ಲಿರಬೇಡ್ರಿ ಅಂದ್ರೆ ಅವರು, ಅಪ್ಪೇಗಾಂವ್ದಾಗ ಬೇಡ, ಆಳಂದಿಗೆ ನಮ್ಮ ಜೋಡಿನೇ ಇರ್ರಿ, ನನಗೂ ಒಬ್ಬಾಕಿನೇ ಮಗಳು ಮತ್ತು ನೀವು ಮಗ ಇದ್ದಂಗೆ ಅಂತೇಳಿ ಇಲ್ಲೇ ಇಟ್ಟುಕೊಂಡ್ರು. ಇವ್ರಿಗೆ ಏನಾಗಿಬಿಡ್ತು ಅಂದರೆ ವಿಠ್ಠಲ ಪಂತ್ರಿಗೆ ಆಜ್ಞೆ ಅಂಥೇಳಿ ಲಗ್ನ ಆಗಿದ್ರೆ ಹೊರತಾಗಿ ಲಗ್ನ ಆಗಬೇಕಂತವ್ರು ಆಗಿದ್ದಿಲ್ಲ. ಅವ್ರ ತಲೆಯಾಗೇನು, ನಾ ಸನ್ಯಾಸತ್ವ ಸ್ವೀಕಾರ ಮಾಡಬೇಕು. ಸನ್ಯಾಸತ್ವ ಸ್ವೀಕಾರ ಮಾಡಲಿಕ್ಕೆ ಅಷ್ಟೊಂದು ತವಕಿತ್ತು. ಅಂಥದ್ರಾಗ ಲಗ್ನ ಆಗಿಬಿಟ್ರು. ತಿರುಗಿ ಮುರುಗಿ ಇವ್ರ ಕುಟುಂಬಕ್ಕೆ ಅನ್ನೋರು, ನಾ ಸುಮ್ಮನೆ ಲಗ್ನ ಆದ್ನೆ, ನಾ ಸನ್ಯಾಸ ತೊಗೋಬೇಕಂತ ಮಾಡಿ ತಿರುಗಿ ಮುರುಗಿ ಅನ್ನೋದು, ಮಾತುಗೊಂಬಂದು ಬಿಡೋದು. ಏನು ಸ್ವಲ್ಪ ಆದ ಕೂಡಲೇ ಸುಮ್ಮನೆ ಲಗ್ನ ಆದ ನಾ ಹೋಗಿ ಕಾಶಿಗೆ ಹೋಗಿ ಸನ್ಯಾಸ ತೊಗೋತಾನ. ಅವರು ಕೇಳಲ್ರಿ, ನೀವು ಸನ್ಯಾಸ ತೊಗೋರಿ ಅಂದ. ಆದ್ರೆ ಸನ್ಯಾಸ ತೊಗೊಳಿಕ್ಕೊಂದು ನಿಯಮದ, ಒಂದು ಮಗಾರೆ ಆಗಿರಬೇಕು. ನಮಗಿಬ್ಬರಿಗೂ ಒಂದು ಮಗಾರೆ ಆದಮೇಲೆ ಸನ್ಯಾಸ ತೊಗೊಂಡ್ರೆ ಅದು ಠೀಕದ. ಇನ್ನೂ ಏನೂ ಇಲ್ಲ ತೊಗೋತನವ್ರು ಅಂದ ಕೂಡಲೇ ಹಾಗೇ ಅನ್ಕೋತ ಕೂತ್ಕೂಡಲೇ ಕಡಿಗೊಂದು ಚೇಡಿಗೆ ಬಂದ್ಲಾಕಿ. ಆಯ್ತು ರೀ ಮಾರ, ನೀವೇನು ತೊಗೋತಿದ್ರಿ ತೊಗೋರಿ ಅಂದ ಕೂಡಲೇ ಹೋಗೇ ಬಿಟ್ರೆ ಅವರು. ಹೋಗಿ ಎಲ್ಲಿ ಹೋದರು, ಕಾಶಿ ಒಳಗೆ ಹೋದರು. ಕಾಶಿ ಒಳಗೆ ಹೋಗಿ ರಾಮಾನಂದ ಗುರುಗಳಿಂದ ಅನುಗ್ರಹ ತಗೊಂಡು ಸನ್ಯಾಸತ್ವ ಸ್ವೀಕಾರ ಮಾಡಿದರು. ಅವರಂದರು, ನೋಡಪ್ಪ ಮತ್ತು ನೀ ಲಗ್ನ ಈಗಿನ ನಾ ಏನೂ ಇಲ್ಲರಿ, ಒಬ್ಬನೇ ಇದ್ದನಂತ ಹೇಳ್ಬಿಟ್ರು. ಕೊಟ್ಟುಬಿಟ್ರು. ಕೊಟ್ಟ ಕೂಡಲೇ ಇವ್ರೇನಿದ್ದಾರಲ್ಲ ರಾಮಾನಂದ ಗುರುಗಳು, ಅವರು ಯಾತ್ರಾ ಮಾಡ್ಕೋತ ಅವರು ಆಳಂದಿಗೆ ಬಂದರು. ಆಳಂದಿಗೆ ಬಂದಾಗ ವಿಠ್ಠಲ ಪಂತ್ರ ಹೆಂಡತಿ 12 ವರ್ಷ ಆಗಿತ್ತು. ಅವಾಗ ಒಂದು ಗಿಡದ ಇದ್ರಾಗ ಏನಂತಾರೆ ಅದು ವೃಕ್ಷ ಅಂತ ಇರ್ತದೆ ನೋಡೋದು, ಅಶ್ವತ್ಥ ವೃಕ್ಷ. ಅಲ್ಲೇ ಕೂತ ಏನೋ ಓದ್ಕೋತ ಕೂತಿದ್ಲಾಕಿ ಪ್ರದಕ್ಷಿಣೆ. ಇವ್ರು ಬಂದ ಕೂಡಲೇ ದೊಡ್ಡ ಇವ್ರು ಬಂದಾರಂತೇಳಿ ನಮಸ್ಕಾರ ಮಾಡಿದ ಕೂಡಲೇ ಅಷ್ಟು ಸೌಭಾಗ್ಯವತಿ, ಪುತ್ರ ಸೌಭಾಗ್ಯವತಿ ಅಂದರು. ಅವರಂದ್ರು, ಹೆಂಗ್ರಿ ಅಂತಂದ್ರೆ 12 ವರ್ಷದಿಂದ ನನ್ನ ಗಂಡ ಹೋಗಿ ಸನ್ಯಾಸತ್ವ ಸ್ವೀಕಾರ ಮಾಡ್ಯಾನ, ಎಲ್ಲಿ ಹೋಗ್ಯಾನೋ ಮತ್ತು ಹೆಂಗ್ರಿ ಅಂದ ಕೂಡಲೇ 12 ವರ್ಷದ ಹಿಂದ್ಕೊಂದು ಕೂಡಲೇ ಅವ್ರಿಗೆ ಇದು ಆಗಿಬಿಡ್ತು. 12 ವರ್ಷದಿಂದ ಎಲ್ಲಿ ಹೋಗ್ಯಾನ ಏನ್ರಿ ಅಂತಿದ್ದನು. 12 ವರ್ಷದಿಂದ ಬಂದ ಅವನು ವಿಠ್ಠಲಪ್ಪ ಅಂತ ಏನಿದ್ದಾನಲ್ಲ, ನಾವು ಚೈತನ್ಯಾಶ್ರಮ ಅಂತೇಳಿ ಸನ್ಯಾಸ ಆದಮೇಲೆ ಹೆಸರು ಬೇರೆ ಇಟ್ಟಿದ್ರು ಅವರು. ಅಂದ ಕೂಡಲೇ ಇವನೇ ಇರಬೇಕು, ನೀ ತಡೀವ ತ್ರಾಸು ಮಾಡ್ಕೋಬೇಡ ಅಂಥೇಳಿ ಅಲ್ಲೇ ಯಾತ್ರಾ ಮೊಟಕುಗೊಳಿಸಿ, ಈಗ ಮನೆ ನೀವು ಮೊಟಕುಗೊಳಿಸಿದ್ರಲ್ಲ ಹಂಗೆ ಮೊಟಕುಗೊಳಿಸಿ ತಿರುಗಿ ಕಾಶಿಗೆ ಹೋದರು. ಹೋಗಿ ಬಾರೋ ಚೈತನ್ಯಾಶ್ರಮ ಬಂದ. ಅವ್ನ ಸಂಶಯ ಬಂದುಬಿಡ್ತು, ಪೂರಾ ಹೋಗಿಲ್ಲ ಇವ್ರು ಹೊಳ್ಳಿ ಬಂದಾರಂದ್ರೆ ಇವ್ರಿಗೆ ಏನೋ ಆಗ್ಯದ.
ಇಲ್ಲ ನಾ ಆಳಂದಿಗೆ ಹೋಗಿದ್ದೆ ಅಂದು ಕೂಡಲೇ ಎದಿ ಝಲ್ಲಂತು. ಅಂದು ಕೂಡಲೇ ಮಹಾರಾಜ ಅಂದ ಕೂಡಲೇ ಅಲ್ಲೋ ನಿನ್ನ ಲಗ್ನ ಆದರೂ ಸಹಿತ ನೀ ಸನ್ಯಾಸತ್ತು ನನಗೆ ಸುಳ್ಳು ಹೇಳಿ ತೊಗೊಂಡಿಲ್ಲ, ನಿನಗೆ ಗೊತ್ತಾಗುವುದಿಲ್ಲ ಅಂತ. ಮಹಾರಾಜ್ ನನಗೆ ಸನ್ಯಾಸತ್ತು ಸ್ವೀಕಾರ ಮಾಡೋದೇ ಇತ್ತು ಅಂಥೇಳಿ ಸುಳ್ಳು ಹೇಳಿ ಕ್ಷಮಾ ಮಾಡಿರಿ ಅಂದ ಕೂಡಲೇ ಅವ್ರಿಗೆ ತಾಪ ಆಗಿಬಿಡುತ್ತೆ. ಯಾಕಂದ್ರೆ ಪ್ರಪಂಚಿಕರಿಗೆ ಸನ್ಯಾಸತ್ತು ಕೊಡಬೇಕಾದ್ರೆ ಹೆಂಡತಿ ಪರ್ಮಿಷನ್ ಬೇಕದಕ್ಕೆ. ಏನು ರೀ ಹನುಮಂದಿಯವರು ಮಾತಾಡಬೇಡ್ರಿ, ಹೊರಗೆ ಪರ್ಮಿಷನ್ ಬೇಕಾಗಿತ್ತು. ಮತ್ತು ಏನು ಹೇಳಲಾರ್ದು ಬಂದು ತೊಗೊಂಡಿಲ್ಲ. ಎಂಥ ಘಾತ ಮಾಡಿದ್ದೆ, ನನ್ನ ಸಹಿತ ಇದು ಮಾಡಿಬಿಟ್ಟೆ ನೀನು. ಏನಿಲ್ಲೀಗ ನಾ ಹೇಳಿಕತ್ತ ನಿನ್ನ ಗುರುಲ್ಲ, ನೀವು ಹೊಳ್ಳಿ ಹೋಗಿ ನೀನು ನಿನ್ನ ಹೆಂಡತಿ ಜೋಡಿ ಪ್ರಪಂಚ ಮಾಡು ಅಂತೇಳಿ ಅವ್ರನ್ನ ಕರೆಸಿ ಅವ್ರಿಗೆ ಜೋಡಿ ಮಾಡಿ ಕಳಿಸಿದ್ರು ಅವರು. ಇದೇ ಒಂದು ಕಾರಣ. ಪ್ರಪಂಚ ಮಾಡಿ ಸನ್ಯಾಸತ್ವ ತಗೊಂಡು ತಿರುಗಿ ಬಂದು ಪ್ರಪಂಚ ಮಾಡಲಿಕ್ಕೆ ಸಿದ್ಧ ವಿಠ್ಠಲ ಪಂತ ಬಂದಲ್ಲ. ಇದು ನಮ್ಮ ಇದರೊಳಗೆ ಅದು ಪೂರ್ಣ ದೊಡ್ಡ ತಪ್ಪು ಮಾಡಿಬಿಟ್ಟಾನ. ಅದಕ್ಕೆ ಅವನು ಇಲ್ಲಿ ಇಟ್ಕೋದೇ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಊರು ಬಿಟ್ಟು ಹೊರಗೆ ಗುಡಿಸ್ಲ ಹಾಕ್ಕೊಂಡಿದ್ರು. ಅವರು ಗುಡಿಸ್ಲ ಹಾಕ್ಕೊಂಡಿದ್ರು. ಇವ್ರಿಗೇನಾಯ್ತು, 4 ಹುಡುಗರು ಹುಟ್ಟಿದ್ರು, ನಿವೃತ್ತಿನಾಥರು ಹುಟ್ಟಿದ್ರು. ಯಾವಾಗಂದ್ರೆ 1895 ಶಕೆ, ಅಂದ್ರೆ 1273 ಇಸ್ವಿ. ನಂತರ ಮಾವುಲಿಯವರು 2 ವರ್ಷ ಅಂತರದಾಗ. ಆಮೇಲೆ 1275 ಮಾವುಲಿಯವರು, 77 ಸೋಪಾನ ಕಾಕ, ಆಮೇಲೆ 79 ಮುಕ್ತಾಬಾಯಿ. ಹೀಗೆ 4 ಹುಡುಗರು ಹುಟ್ಟಿದ್ರು. ಹುಟ್ಟಿ ಹಾಗೆ ಬೆಳಿಲಿಕ್ಕತ್ತು. ಇವರೇ ಹೊರಗೆ ಹಾಕಿದ್ರು. ಹೋಗಿ ವಿಠ್ಠಲ ಪಂತರು ಭಿಕ್ಷಾ ಬಡಕೆ ಏನ್ರೆ ಮತ್ತು ಇನ್ನು ಭಿಕ್ಷಾ ಮಾಡ್ಕೊಂಡು ಬರ್ತಿದ್ರು. ಖರೆ ಊರಾಗ ಡಂಗರ ಹೊಡೆಸಿಬಿಟ್ರು ಅವರು. ಈ ವಿಠ್ಠಲ ಪಂತ ಇಲ್ಲಿ ಬಂದ್ರೆ ಅವಾಗ ಏನೂ ಹಾಕ್ಲಿಕ್ಕೆ ಹೋಗಬೇಡ ನೀವು. ಎಲ್ಲಿ ಹೋದರೂ ಸಹಿತ ಏನೂ ಹಾಕ್ತಿದ್ದಿಲ್ಲ. ಎಂಥ ತ್ರಾಸು ನೋಡ್ರಿ. ಅವರೇನು ಸಾಮಾನ್ಯ ಅಲ್ಲ. ಮತ್ತು ವಿಠ್ಠಲ ಪಂತರು ಅಂದ್ರೆ ದೊಡ್ಡ ಜ್ಞಾನಿಗಳು. ಆದರೆ ಗುರು ಆಜ್ಞೆ ಪಾಲಿಸ್ಯಾರ. ಅವ್ರೇನು ಮತ್ತೇನಿಲ್ಲ, ಗುರು ಆಜ್ಞೆ ಮಾಡ್ಯಾನಂತ ಬಂದಾರ ಅಂದಾಗ ಈ ಮಂದಿ ಅವ್ರಿಗೆ ಏನೂ ಹಾಕ್ಸೆ ಕೊಡ್ತಿದ್ದಿಲ್ಲ. ಇಷ್ಟು ಕಾಡಿದ್ರಲ್ಲ, ಒಂದೊಂದು ದಿವಸ ಗಿಡದ ತಪ್ಪಲ ತಿಂದ ಮಕ್ಕಳಿಗೆ ತಿನ್ನಿಸಿ ಬದುಕಲಿಕ್ಕೆ ಹತ್ತಿದ್ದೆವು. ಇಷ್ಟು ಕೆಟ್ಟ ಪರಿಸ್ಥಿತಿ ಇತ್ತು ನೋಡ್ರಿ. ಅದೇನಾದ್ರು ಆದರೂ ಅವ್ರಿಗೆ ಅನ್ನಿಸ್ತು, ಅಂತಂತರೂ ಹಿಂಗಾತು, ನನ್ನ ಮಕ್ಕಳಿಗೆ ಮುಂಜಿ ಮಾಡೋ ಟೈಮ್ ಬಂತು. ಮತ್ತು ಮುಂಜಿ ಮಾಡಬೇಕಾಗಿತ್ತು ಅಂದ್ರೆ ಮತ್ತು ಬ್ರಾಹ್ಮಣರ ಪರ್ಮಿಷನ್ ಕೇಳಬೇಕಲ್ಲ. ಅಲ್ಲಿ ಬ್ರಾಹ್ಮಣರು ಏನಿದ್ದಾರಲ್ಲ ಅವ್ರ ಪರ್ಮಿಷನ್ ತೊಗೋಬೇಕಂತೇಳಿ ಆಳಂದಿ ಬ್ರಾಹ್ಮಣರು ಸಭಾದಾಗ ಹೋದರು. ಯಾಕೋ ಇಲ್ಯಾಕೆ ಬಂದೇವು ವಿಠ್ಠಲಪ್ಪ ಅಂತ ಅಂದ್ರು ಅವರು. ಅಂದರೆ ಎಷ್ಟು ಒಳಗೆ ಇದ್ರದ್ದಿತ್ತು, ಒಳಗೆ ತುಂಬ್ಕೊಂಡು ಬಿಟ್ಟಿತ್ತು. ಅಂದ್ರೆ ಇಲ್ಯಾಕೆ ಬಂದೇವು ಅವರು ಕೈ ಮುಕ್ಕೊಂಡು ಅಂತ ನೋಡ್ರಿ. ಅವರೆಲ್ಲರಿಗಿಂತ ಜ್ಞಾನಿಗಳು. ಮತ್ತು ಇವರು ಪರಿಸ್ಥಿತಿ ಹೆಂಗೆ ಬರ್ತದೆ ಅಂದ್ರೆ ಎಂಥವ್ರು ಸಹಿತ ಒಮ್ಮೆಮ್ಮೆ ಅವ್ರ ಪರಿಸ್ಥಿತಿ ಹಂಗೆ ಅಲ್ಲಿಗೆ ತಂದು ನಿಂದಿರ್ತದೆ. ಅಂದ್ಕೂಡಲೇ ಇಲ್ಲ. ಮತ್ತು ನೀವು ಬ್ರಾಹ್ಮಣರು ಅಂದ್ರೆ ಭೂದೇವತೆಗಳು ಅಂತಿದ್ರು. ಅವಾಗ ಭೂದೇವತೆಗಳು ಬ್ರಾಹ್ಮಣರಿಗೆ. ಏನು ರೀ ವೆಂಕಟೇಶ್ವರ ಅಂದರೆ ಭೂಮಿ ಮೇಲೆ ಇರುವಂಥ ದೇವತೆಗಳಂತೇಳಿ. ಅಂದ ಕೂಡಲೇ ನಮ್ಮ ಹುಡುಗರಿಗೆ ಮುಂಜಿ ಮಾಡಲಿಕ್ಕೆ ನೀವು ಪರ್ಮಿಷನ್ ಕೊಡ್ರಿ ಅಂದ ಕೂಡಲೇ ಏನೋ ಅಂತಂದ್ರೆ ಅವರು ನಿನ್ನೆ ಭ್ರಷ್ಟ ಮಾಡಿಬಿಟ್ಟೆ, ಊರಿಂದ ಹೊರಗೆ ಹಾಕ್ಯವು. ನಿನ್ನ ಮಕ್ಕಳಿಗೆ ಮುಂಜಿ ಮಾಡಿಸೋಣ, ಅದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಏನಾರೇ ಮಾಡ್ರಿ. ಇಲ್ಲ ನೀನು ಹೋಗಿ ಪೈಠಣದಾಗ ಹೋಗಿ ಬಂದು, ಪೈಠಣದಾಗ ಅಲ್ಲಿ ಮೇನ್ ಇದು ಅದು ಬ್ರಾಹ್ಮಣರದ್ದು ಪೈಠಣ ಏನದಲ್ಲ. ಮೇನ್ ಎಲ್ಲ ಬ್ರಾಹ್ಮಣರು ವೇದಾಂತವನ್ನು ಅಭ್ಯಾಸ ಮಾಡಿದಂಥ ಬ್ರಾಹ್ಮಣರು ಅವ್ರ ಪರ್ಮಿಷನ್ ಕೊಟ್ಟರೆ ನಾವು ಕೊಡ್ತೇವೆ. ಅಲ್ಲಿ ಹೋದರು. ಅವರು ಅಂದರು ಕೊಡ್ಲಿಕ್ಕೆ ಬರೋದು ನಮ್ಮ ಧರ್ಮಗ್ರಂಥದಾಗ ಇಲ್ಲೇ ಇಲ್ಲ ಅಂದರು. ತಿರುಗಿ ಮತ್ತೆ ಆಳಂದಿ ಒಳಗೆ ಬಂದ್ರೆ ಮತ್ತೆ ಇದಕ್ಕೇನ್ರ ಪಾಶ್ಚಾತ್ತಾಪ ಇದ್ರೆ ಹುಡುಕ್ಯಾಡ್ರಿ. ಅದಕ್ಕೇನ್ರ ನಾವು ಏನಂತಾರೆ ಅದಕ್ಕೆ ಶಿಕ್ಷಾ ನೀವೇನ್ರ ಕೊಡ್ತಿದ್ರು ಅಂದ್ರೆ ಅದನ್ನ ಇದು ಮಾಡ್ತೀನಿ. ನನ್ನ ಮಕ್ಕಳು ಮುಂಜಿ ಮಾಡಲಿಕ್ಕೆ ಅದು ಕೊಡೋ ಕೂಡಲೇ ಎಲ್ಲ ತೆಗೆದು ನೋಡಿ ಏನು ಹೇಳ್ಬೇಕ್ರಿ ಅವರು. ಏನಂತಾರೆ ಜೀವಾಂತ ಶಿಕ್ಷೆ ಕೊಟ್ಟಬೇಕು. ಅಂದ್ರೇನು, ನೀವು ಜೀವನೇ ಬಿಡಬೇಕಿಲ್ಲಿ. ಅದ್ರ ಸಂಬಂಧ ನೀವು ಅಷ್ಟು ಪವಿತ್ರ ಇದ್ದೀರಿ ಅಂದ ಕೂಡಲೇ ಇವರು ವಿಠ್ಠಲ ಪಂತರು ಹೋಗಿದ್ದರು. ನಾನು ಜೀವ ಹೋದರೂ ಹೋಗಲ್ಲ, ನನ್ನ ಮಕ್ಕಳದ್ರೆ ಮುಂಜಿ ಆಗ್ತಲ್ಲ ಅಂಥೇಳಿ ಅವತ್ತಿನ ದಿವಸ ಮಕ್ಕಳು ಮಲ್ಕೊಂಡಿದ್ದು ಎಲ್ಲ ಕೊಡಿಸಿ ಭಾಳ ಎಲ್ಲ ಇಲ್ಲ ನೋಡ್ರಿ. ಮುಕ್ತಾಬಾಯಿ 5 ವರ್ಷನೇ ಹಾಕಿದ್ದು ನಾವು.
5, 2, 7 ವರ್ಷದವರು ಸೋಪಾನ್ ಕಾಕ, 9 ವರ್ಷದವರು ಜ್ಞಾನೇಶ್ವರ ಮಾವಡಿಯವರು, 11 ವರ್ಷದವರು ನಿವೃತ್ತಿನಾಥ್. ಇವ್ರನ್ನೆಲ್ಲರೂ ಸಾಲು ಹಿಡಿದ ನಡು ಮಲಗಿಸಿ ಈ ಕಡೆ ವಿಠ್ಠಲ್ ಪಂತರು, ಈ ಕಡೆ ಅವ್ರ ಕುಟುಂಬ ಏನ್ರಿ ರುಕ್ಮಿಣಿಬಾಯಿ ಅವ್ರು ಮಲ್ಕೊಂಡಿದ್ರು. ಅವಾಗ ರುಕ್ಮಿಣಿಗೆ ಅಂದೆ, ಅವರೆಲ್ಲ ನಿದ್ದೆ ಹತ್ತಿದ ಕೂಡಲೇ ಎದ್ದು ಕೂತರು. ಯಾಕ್ರಿ ಎದ್ರಿ ಅಂದ್ರೆ, ಹಿಂಗರೆ ಆಗ್ಯದ, ಮಕ್ಕಳು ಮುಂಜಿ ಮಾಡಲಿಕ್ಕೆ ನಮಗೆ ದೇಹಾಂತ ಶಿಕ್ಷೆ ಕೊಟ್ಟಾರ, ಮತ್ತು ನಾ ಹೋಗ್ತೀನಿ, ನಿಮ್ಮ ಮಕ್ಕಳನ್ನ ಸಂಭಾಳಿಸುವಂತ. ನಿನಗಂತರೂ ಕೊಟ್ಟಿಲ್ಲ, ಅವ್ರು ನನಗೊಬ್ಬರಿಗೆ ಕೊಟ್ಟಾರ. ನಾನು ಏನೋ ಅಂತಾರೆ ಈ ಶರೀರವನ್ನು ಬಿಡ್ತೀನಿ, ನಾ ಹೋದ್ಮೇಲೆ ನಿನ್ನ ಮಕ್ಕಳನ್ನ ಜೋಪಾನ ಮಾಡು ಅಂತಂದು ಕೂಡಲೇ ಅಕ್ಕೆಂಥದ್ದಿರ್ಬೇಕು ನೋಡ್ರಿ. ಇಷ್ಟು ಸಣ್ಣ ಹುಡುಗರು ಸುಭಾಸ ರುಕ್ಮಿಣಿ ತಾಯಿ ಅಂದಂತ, ನಾನು ನಿಮ್ಮ ಲಗ್ನ ಆಗಿ ಬಂದನಿ, ನಾವು ಲಗ್ನ ಆದಮೇಲೆ ಈ ಮಕ್ಕಳು ಹುಟ್ಟ್ಯಾವ, ನನಗೆ ಮಕ್ಕಳು ಮುಖ್ಯ ಅಲ್ಲ, ನೀವು ಮುಖ್ಯ. ಮತ್ತು ನಿಮ್ಮ ಸಂಬಂಧ ನಾ ಬಂದಾಗ ನೀವೇ ಹೋದ್ಮೇಲೆ ನಾ ಯಾಕಿರಲಿ ಅಂತಂದ್ಲಿ. ಮಕ್ಕಳನ್ನ ಬಿಟ್ಟು ಮತ್ತೊಬ್ಬರಾದ್ರೆ ಆಯ್ತು ಹೇಳ್ರಿ, ನೀವು ಹೋಗಂಗೆ ಹೋಗ್ರಿ, ನಾ ಮಾಡ್ತಂತ, ನಾ ಜೋಪಾನ ಮಾಡ್ತಂತ. ಮಕ್ಕಳ ಮೇಲೆ ಮೋಹ ಇಲ್ಲ ಅನ್ಬೇಕಿಲ್ಲ ಶ್ಯಾಮ, ಇಲ್ಲ. ಅವರಂದ್ರು ಇಲ್ಲ, ನಾನು ಬಂದೇ ಬಿಡ್ತು ಅಂದ ಕೂಡಲೇ ಅವರದ್ರು ಹಂಗೆ ನಡಿ ಅಂತಂದರು. ಮಕ್ಕಳು ಮಲ್ಕೊಂಡಾವ. ಇಬ್ಬರು ತಂದೆ ತಾಯಿ ಹೋಗ್ತಾರೆ. ತ್ರಿಂಬಕೇಶ್ವರದಾಗ ಹೋಗಿ ಜಲಸಮಾಧಿಯನ್ನು ತೊಗೊಂಡ್ಬಿಟ್ರು ಅವರಿಬ್ಬರು. ತ್ರಿಂಬಕೇಶ್ವರದಾಗ ಹೋಗಿ ನದಿಯಾಗಿ ಹಾರ್ಕೊಂಡು ಪ್ರಾಣ ಬಿಟ್ಟುಬಿಟ್ರು. ಮುಂಜಾನೆ ಯೂಜಲ್ಲಿ ಹೇಳಂಗೆ ಎದ್ರು ನಿವೃತ್ತಿನಾಥರು ಇವರೆಲ್ಲ. ಎದ್ದಾಗ ಎಲ್ಲಿ ಹುಡುಕಾಡ್ತಾರೆ, ಎಲ್ಲಿ ತಂದೆ ತಾಯಿ ಇಬ್ಬರು ಇಲ್ಲೇ ಇಲ್ಲ. ಮುಕ್ತಾಬಾಯಿ ಅಂತರು ಸಣ್ಣ ಹುಡುಗಿ ಅಳ್ಳಿಕ್ಕೆ ಶುರು ಮಾಡಿಬಿಟ್ರು. ಜ್ಞಾನೇಶ್ವರ ಸೋಪಾನ ಕಾಕನೂ ಅಳ್ಳಿಕ್ಕತ್ತ. ಮೌಲಿಯವರು ಮತ್ತು ಅವರು ಜ್ಞಾನದ ಈಶ್ವರಲ್ಲ, ಅವರು ಅವತಾರಿಕರೆಲ್ಲ ಇವರು. ಅವ್ರನ್ನ ಸಂಭಾಳಿಸ್ಲಿಕ್ಕತ್ರು. ನಿವೃತ್ತಿನಾಥರು ಏನು ಮಾಡಿದರು, ದೊಡ್ಡವರಿದ್ದಲ್ಲ ಅವರು ಏನಂದ್ರೆ ಇವ್ರನ್ನ ಸಂಭಾಳಿಸ್ಲಿಕ್ಕತ್ರು. ಸಂಭಾಳಿಸಿ ಎಲ್ಲ ಏನಾಗಬೇಕದ ಆಗ್ಯದ, ಇನ್ನು ನಾವು ಬಂದು ಕಾರ್ಯ ಮಾಡೋಣಪ್ಪ ಜ್ಞಾನ ಅಂತೇಳಿ ಜ್ಞಾನೇಶ್ವರ. ನಾವು ಅವತಾರ ತೊಟ್ಕೊಂಡು ಬಂದದ್ದು ಅವತಾರತ್ಮ ಧರಾಯ ಕಾರಣ ಉದ್ಧರಾಯ ಜನ ಮಹಾದೋಷ. ಜಗತ್ತಿಗೆ ಏನಪ್ಪ ಅಂದ್ರೆ ಈ ಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೆ ನಾವು ಬಂದೆವು ಅಂಥೇಳಿ ನಿವೃತ್ತಿನಾಥರು ಜ್ಞಾನಗೆ ಅಂದ್ಕೂಡಲೇ ಆತಂತೇಳಿ ಇದು ಮಾಡಿದರು. ಇದಕ್ಕಿಂತ ಮೊದಲು ಏನಾಗಿತ್ತು ಅಂದರೆ ನಿವೃತ್ತಿನಾಥರಿಗೆ ಈ ಶಕ್ತಿ ಹೆಂಗೆ ಬಂದಿತ್ತು, ಅವರು ಅಳಬೇಕಾಗಿತ್ತು. 11 ವರ್ಷದ ಹುಡುಗ ಅವ್ರು ಯಾಕೆ ಅಂಥ ಒಂದು ಅವ್ರಂತೇಳಿ ವಿವೇಕ ಜಾಗೃತ ಆಗಿತ್ತಂದ್ರೆ ಅಷ್ಟು ಅನ್ನೋದಕ್ಕೆ ಗಹನಿನಾಥರಿಂದ ಅವ್ರಿಗೆ ಉಪದೇಶ ಆಗಿದೆ. ಏನು ಬ್ರಹ್ಮಗಿರಿ ಇದೆ ಏನಿಲ್ಲ, ಆ ಪ್ರದಕ್ಷಿಣೆ ಮಾಡೋ ಹೊತ್ನ್ಯಾಗ ಬಿರುಗಾ ಬಿಟ್ಟು ಬಿಡ್ತು. ಆ ಒಂದು ಹುಲಿ ಇವ್ರನ್ನ ಬೆನ್ನು ಹತ್ತಿ ಬಿಡುತ್ತೆ. ಎಲ್ಲರೂ ಹತ್ತಿದಾಗ ಎಲ್ಲರೂ ಪಾಡಂಪಾಡಾದರು. ಆ ಹುಲಿ ಮತ್ತಾರು ಅಲ್ಲ, ಸಿದ್ಧಿ ಇದರಿಂದ ಗಹನಿನಾಥರ ಹುಲಿ ಇದು ಮಾಡಿದರು. ಅಂದ್ರೇನು, ನಿವೃತ್ತಿನಾಥರನ್ನ ತಮ್ಮಂತಲ್ಲಿ ಕರ್ಕೋಬೇಕಾಗಿತ್ತು. ನಿವೃತ್ತಿನಾಥರ ಬೆನ್ನು ಹತ್ತೆ ಆ ಹುಲಿ ನಿವೃತ್ತಿನಾಥರನ್ನ ಗವಿ ಒಳಗೆ ಹೋಗಿಬಿಟ್ಟು ಸುಮ್ಮ ಕೂತು ಬಿಡ್ತಾವೆ. ಕತ್ಲಿ ಗವಿ ಎದುರಿಗೆ ನೋಡಿದ್ರೆ ಗಹನಿನಾಥರು ಕೂತಾರ, ಅವ್ರ ಶಿಷ್ಯ ಮಂಡಳಿ ಕೂತಾರ. ಆವಾಗ ಗಹನಿನಾಥರಂದರು ಬಾ ನಿವೃತ್ತಿ ಅಂದರು. ಇಷ್ಟಂಗೆ ಗೊತ್ತಿತ್ತು ಅವ್ರಿಗೆ ಅಂದ್ರೆ ಜ್ಞಾನಿಗಳಿಗೆ ಗೊತ್ತಿರ್ತದೆ. ಇಷ್ಟಾಗಲಿ ವಿಠ್ಠಲ ಪಂತ್ರಿಗೂ ಅವರೇ ಇದು ಮಾಡಿದರು, ಗೋವಿಂದ ಪಂತ್ರಿಗೂ ಸಹಿತ ಉಪದೇಶ ಅವರೇ ಕೊಟ್ಟಿದ್ರು. ಗಹನಿನಾಥರು ಆ ಒಂದು ಮನೆತನದೊಳಗಿದು. ಆವಾಗ 10 ದಿವಸ ಅಲ್ಲಿ ಇಟ್ಕೊಂಡು ಅವರಿಗೆಲ್ಲ ಯೋಗ ವಿದ್ಯೆ ಕಲಿಸಿ ಕೃಷ್ಣ ಭಕ್ತಿಯನ್ನು ನೀನು ಬೆಳೆಸಪ್ಪ ಅಂತ ಹೇಳಿದ್ರು. ಕೃಷ್ಣ ಭಕ್ತಿ ಇವತ್ತು ಯಾಕೆ ನಾವು ರಾಮಕೃಷ್ಣ ಹರಿ ಅಂತೇಳಿ ನಾವು ಆ್ಯಕ್ಚುಲಿ ನಾಥ ಸಂಪ್ರದಾಯ, ಅದು ದತ್ತ ಸಂಪ್ರದಾಯ. ಆದರೆ ಕೃಷ್ಣ ಭಕ್ತಿ ಬೆಳೆಸಂತೇಳಿ ಗುರುವಿನ ಆಜ್ಞೆ ಆಗಿದ್ದಕ್ಕೆ ನಿವೃತ್ತಿನಾಥರು ಏನಂದರು, ಜ್ಞಾನೇಶ ಭಗವದ್ಗೀತಾದ ಮೇಲೆ ಟೀಕಾ ಬರೀಬೇಕಂದ್ರೆ ಕೃಷ್ಣ ಭಕ್ತಿಯನ್ನು ಬೆಳೆಸು ಅಂಥೇಳಿ ತಮ್ಮ ಶಿಷ್ಯಗೆ ಆಜ್ಞೆ ಮಾಡಿದ್ರು. ಶಿಷ್ಯ ಅಂದರೆ ಮತ್ತೆ ಯಾರೂ ಅಲ್ಲ, ಜ್ಞಾನೇಶ್ವರ ಮಹಾರಾಜ್ ಬಂದ. ಜ್ಞಾನೇಶ್ವರ ಮಹಾರಾಜರಿಗೆ ಸೋಪಾನ ಕಾಕಾಗ ಮುಕ್ತಾಬಾಯಿ 3 ಮಂದಿಗೆ ನಿವೃತ್ತಿನಾಥರು ಉಪದೇಶ ಕೊಟ್ಟರು. ಅಂದಾಗ ಅವರು 3 ಮಂದಿ ಗುರು. ಇವರು 3 ಮಂದಿ ಏನಂತಿದ್ರು ಅಂದ್ರೆ,
ಗುರುವಿನ ಮೇಲೆ ಇಷ್ಟು ನಿಷ್ಠ ಇತ್ತಲ್ಲ, ಅಣ್ಣನೇ ಗುರು ಇದ್ದರೂ ಸಹಿತ ಅವರು ಇಷ್ಟು ಗುರುವಿನ ಮೇಲೆ ಒಂದು ಇದು ಇತ್ತಲ್ಲ, ಅಷ್ಟು ಭಾವ, ಅಷ್ಟೊಂದು ಶ್ರದ್ಧಾ, ಗುರುದಾದ ಗುರುದಾದ ಅಂತ ಅಂತಿದ್ರು ಅವರು ನಿವೃತ್ತಿನಾಥರಿಗೆ. ನಿವೃತ್ತಿನಾಥರ ಒಂದು ಕೃಪೆಯಿಂದ ಏನಾಗಿಬಿಡ್ತು ಅಂದ್ರೆ ಅಷ್ಟೆಲ್ಲ ಆಗಿ ಮುಂದೆ ಇದಕ್ಕೆ ಹೋದರು. ತಂದೆ ವಿಠ್ಠಲ ಪಂತರು ಮತ್ತು ರುಕ್ಮಿಣಿಬಾಯಿ ಅವರು ದೇಹಾಂತ ಇದು ಆದ ಕೂಡಲೇ ಹಂಗಾರೆ ಏನು ಉಪಜೀವನಕ್ಕೆ ಇವ್ರಿಗಂತೂ ಹುಡುಗರಿಗೆ ಯಾರೂ ಏನೂ ಹಾಕಲಿಲ್ಲ. ಇಷ್ಟ ನೋಡು, ಮಾನ್ಯ ಇವು ಉದಯ ನೋಡು, ಹಿಟ್ಟು ಹಾಕಿದ್ರು ಸಹಿತ ಆ ಹಿಟ್ಟು ಚೆಲ್ಲಿ ಅದ್ರ ಮೇಲೆ ಕಾಲಿಟ್ಟು ತುಳಿತಿದ್ರು ಹುಡುಗರಿಗೆ ಉಪವಾಸ. ಎಂಥ ಕೆಟ್ಟ ಪರಿಸ್ಥಿತಿ ಇತ್ತಂದ್ರೆ ಇಷ್ಟು ವನವಾಸ ಮಾಡುವಾಗ ಮುಕ್ತಾಬಾಯಿಗೆ ಒಂದು ದಿವಸ ಅನ್ನಿಸ್ತು. ದೀಪಾವಳಿ ಹಬ್ಬ ಬಂತು, ಮತ್ತು ದಾದಾ ಮತ್ತು ನನಗೆ ಏನದು ಮಂಡಿಗೆ ತಿನ್ನಂಗಾಗ್ಯದ. ಮಂಡಿಗೆ ದೀಪಾವಳಿ ಫರಾಳ ಮಾಡ್ತಾರಲ್ಲ, ಮಂಡಿಗೆ ತಿನ್ನಂಗಾಗ್ಯದ ಅಂದ ಕೂಡಲೇ ಒಳ್ಳೆ ತಿನ್ನಲಾಗಲ್ಲ, ಹೋಗಿ ಆ ಕುಂಬಾರ ಮನೆಯಾಗ ಹೋಗಿ ಒಂದು ಪರ್ಯಾಣಿ ಇಸ್ಕೊಂಡು ಬಾ, ಅಷ್ಟೆಲ್ಲ ಸಜ್ಜು ಹೇಳಿದರು. ಅದನ್ನೆಲ್ಲ ಮಾಡಿ ತಿನ್ನಾಕಂತಂದು ಕೂಡಲೇ ಅಲ್ಲೇನು ಪರ್ಯಾಣಿ ತರ್ಲಿಕ್ಕೆ ಹೋದಾಗ ಇಷ್ಟು ಆ ಊರನ್ನು ಅವ್ರು ಕಾಡಿದರು. ವಿಶೋಭಾಖ್ಯೇಚರ್ ಅಂತೇಳಿ ಒಬ್ಬ, ಅಲ್ಲೊಬ್ಬ ದೊಡ್ಡ ಬ್ರಾಹ್ಮಣ ಕರೆ, ಆದ್ರೆ ಅಷ್ಟೊಂದು ಒಟ್ಟು ಇವ್ರ ಮೇಲೆ ವಿರುದ್ಧ ಅವರು, ಇವ್ರ ಮಂತನ ಮೇಲೆ, ವಿಠ್ಠಲ ಪಂತರ ಮಂತನ ಮೇಲೆ. ಅಲ್ಲಿ ಆ ಪರ್ಯಾಣ ತರ್ಲಿಕ್ಕೆ ಹೋದ್ರೆ ಅವ್ರು ಕುಂಬಾರಂತ ತಾಕೀತು ಮಾಡಿದ್ರು ಅವರು. ಒಂದೇನೇ ಅಕಸ್ಮಾತ್ ಅವ್ರಿಗೆ ಪರ್ಯಾಣ ಕೊಟ್ಟು ಅಂದ್ರೆ ನಿನ್ನ ಊರು ಬಿಟ್ಟು ಹೊರಗೆ ಹಾಕ್ತೀವಿ ಅಂತಂದು ತೊಗೊಂಡು ಕೈಯಾಗ ತೊಗೊಂಡದ್ದು ಹುಡುಗಿ ಆ ಪ್ರಯಾಣ ತೆಗೆದು ಬೀಚ್ ಹೋಗಿದ್ರು. ಮುಕ್ತಾಬಾಯಿ ಅಳ್ಕೋತ ಬರ್ತಾಳೆ. ಜ್ಞಾನೇಶ್ವರ ಮಹಾರಾಜರ ಮೇಲೆ ಭಯಂಕರ ಪ್ರೀತಿ, ಭಾಳ ಪ್ರೀತಿ. ದಾದಾ ಹಿಂಗಾತು ಅಂದ್ಕೊಳ್ಳಿ, ಏನು ಚಿಂತೆ ಮಾಡಬೇಡ, ನೀ ಅದನ್ನೆಲ್ಲ ಹಿಟ್ಟು ತಯಾರು ಮಾಡ್ಕೋ, ಎಲ್ಲ ಹಾಕು, ನನ್ನ ಬೆನ್ನ ಮೇಲೆ ನೀ ಬೇಯಿಸಿ. ಜ್ಞಾನಾಗ್ನಿಯನ್ನು ಜಠರಾಗ್ನಿಯನ್ನು ಇದು ಮಾಡಿ ಬೆನ್ನ ಮೇಲೆ ಅವನ್ನ ಏನಂತಾರದು ಮಂಡಿಗೆ ಬೇಯಿಸಿ ತಂಗಿ ಇಚ್ಛಾ ಪೂರ್ತಿ ಮಾಡಿದರು. ಇಷ್ಟೊಂದು ತ್ರಾಸಿದ್ದಾಗ ಮತ್ತಿನ್ನೇನು ಯಾರೂ ಹಾಕೋದಿಲ್ಲ ಅಂದಾಗ ನಮ್ಮ ಹಿರಿಯರ ಆಸ್ತಿ ಅದ, ಅದನ್ನಾರ ತೊಗೊಂಡು ನಾವು ಒಕ್ಕಲ್ತನಾರ ಮಾಡ್ಕೊಂಡು ಇದು ಮಾಡೋಣ ಅಂತೇಳಿ ಅಪ್ಪೇಗಾಂವಕ್ಕೆ ಬರ್ತಾರೆ. ಈ ಹಿರಿಯರು ಇವ್ರ ಮಂತನ ಮಂದಿ ಏನಿದಲ್ಲ, ಇವ್ರ ಆಸ್ತಿ ಎಲ್ಲ ಅದನ್ನು ಇದು ಮಾಡ್ಕೊಂಡು ಬಿಟ್ಟಿದ್ರು, ಅವ್ರು ತಮ್ಮಂತೆ ಮಾಡ್ಕೊಂಡು ಬಿಟ್ಟಿದ್ರು, ಏನೂ ಕೊಡಲಿಲ್ಲ. ಅಂದ ಕೂಡಲೇ ಜ್ಞಾನೇಶ್ವರ ಮಹಾರಾಜರು ಅಂದರು, ಮತ್ತು ಮುಂಜಿ ಮಾಡ್ಬೇಕಂದ್ರೆ ಇವರು ನಮಗೆ ಆಳಂದಿ ಬ್ರಾಹ್ಮಣರು ಎಷ್ಟು ದೇಹಾಂತ ಶಿಕ್ಷೆ ಆದರೂ ಇವ್ರನ್ನ ಮುಂಜಿ ಮಾಡಲಿಲ್ಲ. ಅವ್ರೇನು ಹೇಳಿದರು, ಅಲ್ಲಿ ಪೈಠಣಕ್ಕೆ ಹೋಗ್ರವ್ರು. ಪೈಠಣಕ್ಕೆ ಹೋದಾಗ ಅಲ್ಲಿ ಬ್ರಹ್ಮವೃಂದ ಏನು ಮಾಡ್ತು ಅಂದ್ರೆ ಇವ್ರನ್ನ ಪರೀಕ್ಷೆ ಮಾಡ್ಲಿಕ್ಕತ್ತ. ನೀವು ಯಾರು ಏನು ಹಿಂಗೆ, ನಿವೃತ್ತಿ, ನಿನ್ನ ಹೆಸರೇನು, ನಿವೃತ್ತಿ ಅಂತ ಹೇಳೋರು. ನಿವೃತ್ತಿ ಅಂದರೆ ನಾವು ವೃತ್ತಿಯಿಂದ ಪೂರ್ಣ ನಿವೃತ್ತಿ ಆಗಿನಿ, ಅದಕ್ಕೆ ನನ್ನ ಹೆಸರು ನಿವೃತ್ತಿ ಅಂತ. ಜ್ಞಾನೇಶ, ನಿನ್ನ ಹೆಸರೇನು? ನಾನು ಜ್ಞಾನದ ಈಶ, ನಾನು ಎಲ್ಲ ಜ್ಞಾನದ ಒಂದು ಒಡೆಯ ನಾನಿದ್ದೀನಿ. ಅವರು ಅಪ್ಪ ಅಂದ್ರೆ ಈಟು ಹುಡುಗಿದ್ದಿ, ಎಲ್ಲ ಜ್ಞಾನದ ನಿನಗೆ ವೇದ ಆಗಿದೆ, ಎಲ್ಲನೂ ಬರ್ತಾವೆ, ನೀವೇನು ಕೇಳ್ತಿರೋದು ನಾ ಹೇಳ್ತಂತಂದರು. ಒಂದು ಕೂಡಲೇ ಏನು ನಿನ್ನ ವೇದದ ಒಂದು ಸಾರಿ ಏನು ಹೇಳ್ತಾ ಅಂದ್ರೆ ಜಗತ್ತಿನ ಎಲ್ಲ ಜೀವಿಗಳಿಗೂ ನಾನೇ ಇದ್ದೇನೆ ಅಂತ. ಇಷ್ಟು ಹೇಳಿದ ಕೂಡಲೇ ಮೊದಲೇ ಇದ್ರ ಮಂದಿ ಅದು ಪೈಠಣದ ಬ್ರಾಹ್ಮಣರ ಪಂಡಿತದ್ದು ಅಲ್ಲೊಂದು ಕ್ವಾಣ ತೊಗೊಂಡು ಹೊಂಟಿದ್ದೊಬ್ಬ ನೀರು ತರಲಿಕ್ಕೆ. ಅಲ್ಲಿ ಹೊಂಟೋದಲ್ಲ, ಅದ್ರ ಹೆಸರು ಏನು ಗೊತ್ತಂದು ನಿನಗೆ? ಅದ್ರ ಹೆಸರು ಜ್ಞಾನನೇ ಅದ ಅಂತ ಇರ್ಬೋದು. ಮತ್ತು ನಿನ್ನ ಹೆಸರು ಧ್ಯಾನನೇ ಅದ, ನಿನಗೆಲ್ಲ ಬರ್ತದಂದ್ರೆ ಅದಕ್ಕೂ ಎಲ್ಲ ಬರ್ತಾನಂತ. ಒಂದು ಕೂಡಲೇ ಜ್ಞಾನೇಶ್ವರ ಮೌರ್ಯವರು ಅಂದರು, ನಿಮ್ಮ ಕೃಪಾ ಇದ್ರೆ ಅದಕ್ಕೂ ಬರ್ತದಂತ. ಪರೀಕ್ಷೆ ಮಾಡೋಣ ಅಂತ ಹೇಳಿ ಹೋಗಿ ಅದ್ರ ಮುಂದೆ ನಿಂತ ಕ್ವಾಡಿನ ತಲೆ ಮೇಲೆ ಕೈ ಇಟ್ಟಾಗ 4 ವೇದಗಳು ಕ್ವಾಡ ನುಡಿತು ಅಂತ. ಇವೆಲ್ಲ ನಿಮಗೆ ಗೊತ್ತಿರಬೇಕು. ಆದರೆ ಇವತ್ತಿನ ದಿವಸ ನಾವು ಅದನ್ನು ಏನಪ್ಪ ಅಂದ್ರೆ ಸ್ವಲ್ಪ ಇದು ಮಾಡೋಣ ಅಂಥೇಳಿ ಮುಂದೆ ಏನಾಗ್ತದೋ ಪೈಠಣದಿಂದ ಸ್ವಲ್ಪ ದಿವಸ ಅಲ್ಲಿದ್ದು ಅಲ್ಲೆಲ್ಲ ಪ್ರವಚನ ಮಾಡಿ ಜಗತ್ತಿನ ಭಕ್ತಿ ಕಾರ್ಯಕ್ಕೆ ಹಚ್ಚಿ ಇನ್ನು ಅಲ್ಲಿಂದ ಆಳಂದಿಗೆ ಬರಬೇಕಂತೇಳಿ ಹೊಂಟಿದ್ರು. ಹೊಂಟಾಗ ನಡು ಆಳ್ವಿ ಅಂತೇಳಿ ಒಂದು ಊರದ, ಆ ಕ್ವಾಣನ್ನು ಕರ್ಕೊಂಡು ಬಂದಿದ್ರು ಅವರು. ಅದು ಅಲ್ಲಿ ದೇಹ ಬಿಡ್ತು, ಆ ಕ್ವಾಣಿನ ಸಮಾಧಿ ಮಾಡ್ಯಾರಲ್ಲಿ ಮಾಡಿ. ಇನ್ನೂ ಆದ್ರೆ ಆ ಊರಾಗ ಕ್ವಾಣ ಎದಕ್ಕೂ ಉಡುದಿಲ್ಲ ಅದನ್ನ.
ಅಲ್ಲಿ ಏನು ಕ್ವಾಣಗಳು ಅವಲ್ಲ ಅಗದಿ ಪದ್ಧತಿ ಅವಕ್ಕೇನೂ ಕೆಲಸನೇ ಇಲ್ಲ ಅವಕ್ಕೆ. ಯಾಕಂದ್ರೆ ವೇದ ನುಡಿದ ಕ್ವಾಣ ಅಂತೇಳಿ ಏನು ಬರೋ ಹೊತ್ತಿನಾಗ ನೇವಾಸ ಗ್ರಾಮ ಅಂತ ಬರ್ತದೆ. ನೇವಾಸ, ಆ ನೇವಾಸದೊಳಗೆ ಅವಾಗ ಆಜ್ಞೆ ಮಾಡಿದರು ನಿವೃತ್ತಿನಾಥರು, ಜ್ಞಾನೇಶ ಭಗವದ್ಗೀತಾದ ಅರ್ಥ ಹೆಂಗೆ ಬೇಕಾದಂಗೆಲ್ಲ ಅಡ್ಡಿಡ್ಸ್ಯಾರ, ನೀನು ಭಕ್ತಿಯನ್ನೇ ಏನಂದ್ರೆ ಇದು ಇಟ್ಟುಕೊಂಡು ಪ್ರಮುಖ ಇಟ್ಟುಕೊಂಡು ಅದ್ರ ಮೇಲೆ ಟೀಕಾ ಬರೀಪ ಅಂತಂದಾಗ ಗುರು ಆಜ್ಞಾ ಅಂಥೇಳಿ ನೀವು ಜ್ಞಾನೇಶ್ವರಿ ಓದಿದ್ರಿ ಅಂತ ತಿಳ್ಕೊರಿ. ನೀವು ಜ್ಞಾನೇಶ್ವರಿ ಒಮ್ಮೆ ಓದಿ ನೋಡ್ರಿ, ಎಲ್ಲ ಕರಂತೂ ಓದಿ ನೋಡಬೇಕು. ನೋಡ್ರಿ, ಮುಕ್ತಿಪಥಕ್ಕೆ ಒಯ್ಯುವಂಥ ಇವು ಏನಂತಾರಂದ್ರೆ ಪ್ರಸ್ಥಾನತ್ರಯ ಗ್ರಂಥಗಳಂತೀವಿ. ಒಂದು ಜ್ಞಾನೇಶ್ವರಿ, ಇನ್ನೊಂದು ಏಕನಾಥಿ ಭಾಗವತ, ಮತ್ತೊಂದು ಸಮರ್ಥ ರಾಮದಾಸ್ ಮಹಾರಾಜರು ಬರೆದಂಥ ದಾಸಬೋಧ. ಈ ಮೂರೂ ಗ್ರಂಥಗಳು ನಮ್ಮನ್ನು ಎಲ್ಲಿ ಮುಟ್ತಾವಂದ್ರೆ ಮುಕ್ತಿಪಥಕ್ಕೆ ಒಯ್ದು ಮುಟ್ತಾವೆ. ಆ ಜ್ಞಾನೇಶ್ವರೊಳಗೆ ನೀವು ನೋಡಿದ್ರಂದ್ರೆ ಜ್ಞಾನೇಶ್ವರಿ ಅಂತಹ ಒಂದು ಮವಾಳು ಅಂದ್ರೆ ಏನು ತಾಯಿಯ ಒಂದು ಮುಖದಿಂದ ಬಂದಂಥ ಮಾತು ಹೆಂಗಿರ್ತಲ್ಲ ಅಂಥ ಒಂದು ವಾಣಿ ಆ ಜ್ಞಾನೇಶ್ವರಿ ಒಳಗದ. ಒಂದು ವಿಷಯ ತಿಳಿಸ್ಲಿಕ್ಕೆ 10-15 ದೃಷ್ಟಾಂತಗಳನ್ನು ಕೊಟ್ಟು ಬರೆದಾರ. ಎಲ್ಲ ಕೂಡಿಸಿ ಅಷ್ಟು 16 ವರ್ಷದ ಹುಡುಗಿದ್ದ ಜ್ಞಾನೇಶ್ವರ. 16 ವರ್ಷನ್ಯಾಗ ಆ ಜ್ಞಾನೇಶ್ವರ ಅವಾಗ ಪ್ರತಿಯೊಂದು ಅಧ್ಯಾಯ ಹೇಳುವ ಹೊತ್ನ್ಯಾಗ ಹೇಳ್ತಿದ್ರು. ಅವ ಯಾರವರು ಚೈತನ್ಯಾಶ್ರಮ ಬರ್ಕೊತಿದ್ದ. ಮೊದಲು ಗುರುವಿನ ಒಂದು ನಾವು ಮಾಡ್ತಿಲ್ಲ ಗುರುಬ್ರಹ್ಮ ಅಂತೇಳಿ ಗುರುವಿನ ವರ್ಣ ಮಾಡ್ಕೊತ ಹೋದಾಗ ಇಷ್ಟು ವರ್ಣ ಮಾಡ್ತಿದ್ರಲ್ಲ ಅವರು. ಕಡಿಗೆ ಅದನ್ನು ಗುರುವಿನ ವರ್ಣನ ಕೇಳಬೇಕು ಮೌಲಿ ಜ್ಞಾನೇಶ್ವರರ ಒಂದು ಜ್ಞಾನೇಶ್ವರಿ ಒಳಗೆ. ಆವಾಗ ಸಾಕೋ ಜ್ಞಾನ ಅಂತಂತಿದ್ರು ನಿವೃತ್ತಿನ ಸಾಕಿನದು ಅದನ್ನು ಅಲ್ಲಿಗೆ ನಿಂದ್ರಿಸು ಮುಂದುವರೆಸಪ್ಪ ಅಂತಂತ. ಹಿಂಗೆ ಜ್ಞಾನೇಶ್ವರಿ ಗ್ರಂಥವನ್ನು ಬರೆದ್ರು. ಮುಂದೆ ಹರಿಪಾಠ ಬರೆದ್ರು. ಇಷ್ಟೆಲ್ಲ ಆದಮೇಲೆ ಅಷ್ಟೊಂದಕ್ಕೆ ನಾಮದೇವ ಮಹಾರಾಜರ ಜೋಡಿ ಸಂಪರ್ಕ ಬಂದಿತ್ತು. ಕಾರ್ತಿಕ್ ಏಕಾದಶಿ ಬಂತು. ನಡ್ರಿ ಏಕಾದಶಿಗೆ ದಾದಾ ಪಂಡ್ರಪುರಕ್ಕೆ ಹೋಗೋಣ ಅಂತ ಹೇಳಿದ ಕೂಡಲೇ ಅವು ಗ್ರಂಥ ಮುಗಿದ ಕೂಡಲೇ ಪಂಡ್ರಪುರಕ್ಕೆ 4 ಮಂದಿ ಬರ್ತಾರೆ. ಬಂದಾಗ ಜ್ಞಾನೇಶ್ವರ ಮಹಾರಾಜರು ಒಂದು ನಿರ್ಣಯ ಮಾಡಿಕೊಂಡಿರ್ತಾರೆ. ಬಂದ ಕೆಲಸ ಮುಗೀತು, ಇನ್ನು ನಾ ಇಲ್ಲಿ ಇರಬಾರ್ದು. ಮಹಾತ್ಮರು ಹಿಂಗೆ ನೋಡ್ರಿ, ಧರೆಗೆ ಬಂದ ಕಾರ್ಯ ಆಯಿತು ಎನ್ನುತ್ತಾ ಅವತಾರ ಮುಗಿಸಿದ ಗುರುರಾಯ ಅಂತಂತೇವಿಲ್ಲ. ಅವರು ಕೆಲಸ ಮುಗಿದ ಮೇಲೆ ಹೋಗ್ತಾರೆ. ನಾವು ಏನಿದ್ದೇವಲ್ಲ ಕೆಲಸ ಮುಗಿದ್ರು ಸಹಿತ ಹೋಗಲಿಕ್ಕೆ ತಯಾರಾಗೋದಿಲ್ಲ. ಎಲ್ಲ ಕೂಡಿಸಿ 21 ವರ್ಷ ಆಗಿದ್ದು. ಆವಾಗ ಇಷ್ಟೆಲ್ಲ ಆಗಕ್ಕೆ ನಿರ್ಣಯ ಮಾಡ್ಕೊಂಡು ಬಿಟ್ಟಿದ್ರು. ಇದು ನಿವೃತ್ತಿನಾಥರಿಗೂ ಗೊತ್ತಿಲ್ಲ, ಮುಕ್ತಾಬಾಯಿಗೂ ಗೊತ್ತಿಲ್ಲ, ಸೋಪಾನ ಕಾಕಗೂ ಗೊತ್ತಿಲ್ಲ. ಮುಂದೆ ಬಂದು ಚಂದ್ರಭಾಗದಾಗ ಸ್ನಾನ ಮಾಡಿದರು. ಮಾಡಿ ಎಲ್ಲರೂ ಹೋಗಿ ಪುಂಡಲೀಕನ ಗುಡಿ ಅದಲ್ಲ ಅಲ್ಲಿ ಹೋಗಿ ದರ್ಶನ ತೊಗೊಂಡು ಬಂದರು. ಜ್ಞಾನೇಶ್ವರ ಮಹಾರಾಜರು ಏನು ಹೋಗಿದ್ರಲ್ಲ ಅಲ್ಲಿ ಲಘು ಹೊಳೆ ಬರಲಿಲ್ಲ. ಅವರು ಪುಂಡಲೀಕನ ಮುಂದೆ ಕೂತು ಬಿಟ್ಟರು ಕಣ್ಣು ಮುಚ್ಚಿಕೊಂಡ. ಯಾಕೆ ತಡ ಮಾಡಿದೇವ ಅಂಥೇಳಿ ಮುಂದೆ ಅವ್ರು ಬಂದು ಕೂಡಲೇ ಹೋಗಿ ಇವರೆಲ್ಲ ಮುಂದೆ ಹೋದರು. ಪಾಂಡುರಂಗನ ಹಾದಿ ಕಾಯ್ತಿದ್ದಂತ ಇವ ಪಾಂಡುರಂಗ ಜ್ಞಾನೇಶ್ವರ ಮಹಾರಾಜರ ಹಾದಿ ಕಾಯ್ತಿದ್ದ. ಅಗ್ರಿ ಏನು ಈಗ ಟೊಂಕದ ಮೇಲೆ ಕೈ ಕೊಡೋಣ. ಅವರೆಲ್ಲ ಬಂದ ಕೂಡಲೇ ಸಂತೋಷ ಆಯಿತು. ಜ್ಞಾನೇಶ್ ಬಂದಾನ ಅಂದ ಕೂಡಲೇ ಬಾ ಜ್ಞಾನ ಅಂಥೇಳಿ ಟೊಂಕದ ಮೇಲಿನ ಕೈ ತೆಗೆದು ಆ ಜ್ಞಾನೇಶ್ವರ ಮಹಾರಾಜರ ಪೂರ್ಣ ಎತ್ಕೊಂಡು ಬಿಟ್ಟಂತ್ರಿ. ಬಿಟ್ಟಲ್ಲ ಚರಿತ್ರೆ ಒಳಗೆ ಬರ್ತದ, ಅದು ಸತ್ಯ. ಏನು ಎತ್ಕೊಂಡ ಏನು ಜ್ಞಾನ ಅಂದ್ರೆ ಪಾಂಡುರಂಗ ಇಷ್ಟು ಆನಂದ ಆಯ್ತು. ಈ ಜ್ಞಾನೇಶ್ವರಿ ಗ್ರಂಥ ಬರೆದದ್ದು, ಹರಿಪಾಠ ಬರೆದದ್ದು, ಎಂಥ ಕಾರ್ಯ ಮಾಡಿದೆವು ಜ್ಞಾನ ನೀನು ಅಂತೇಳಿ ಹೆಂಗೆ ಕೂಸ್ಗಳಿಗೆ ಮುದ್ದು ಕೊಡ್ತಾರಲ್ಲ ಹಂಗೆ ಜ್ಞಾನೇಶ್ವರ ಮಹಾರಾಜರನ್ನ ಎದಿಗೆ ಔಚ್ಕೊಂಡು ಬಿಟ್ಟು ಪಾಂಡುರಂಗ. ಆವಾಗ ಜ್ಞಾನೇಶ್ವರ ಮಹಾರಾಜರು ಅಂದರು, ನೀ ಒಪ್ಪಿಸಿದ ಕಾರ್ಯ ಮುಗೀತು, ಅದಕ್ಕೆ ನನಗೆ ಅಪ್ಪಣೆ ಕೊಡಪ್ಪ. ಅಪ್ಪಣೆ ಕೊಡಂದ್ರೆ ಏನು? ಅವಾಗ ಪಾಂಡುರಂಗ ಅಂದ, ಹೆಂಗೋಪ ಅಂದ್ರೆ ಅವರು ನಿನ್ನ ಬಿಟ್ಟು ನಾ ಹೆಂಗೆ ಇರಲಿ ಅಂತೇಳಿ ಅಪ್ಪಣೆ ಕೇಳಿದ್ರೆ ಪಾಂಡುರಂಗನ ಕಣ್ಣಾಗ ನೀರು ಬಂದು ಅಂತ. ಹೆಂಗೆ ಬ್ರಹ್ಮಚೈತನ್ಯ ಮಹಾರಾಜರು ಇದಕ್ಕೆ ಹೊಂಟಾಗ ಅಡವಿಗೆ ಹೊಂಟಾಗ ರಾಮನ ಕಣ್ಣಾಗ ನೀರು ಬಂದಿಲ್ಲ, ಹಂಗೆ ನೀರು ಬಂದು ಅಂತ. ಆವಾಗ ಅಂದರು, ಆಯ್ತು ನಿನ್ನ ಇಚ್ಛಾ ಪೂರ್ತಿಯಾಗಲಿ, ಈ ಏಕಾದಶಿ ವೈಭವ ನಂಬದಾಗಲಿ,
ಇದ್ರ ಮುಂದಿನ ಏನು ಮಾಘ ಏಕಾದಶಿ ಬರ್ತಲ್ಲ, ಕಾರ್ತಿಕ ಏಕಾದಶಿ ಭಾಗ, ಆ ಏಕಾದಶಿ ನಿನ್ನ ವೈಭವ ಆಗಲಿ ಜ್ಞಾನ ಅಂತೇಳಿ ಅಂದಾಗ, ಅದಕ್ಕೆ ನೋಡ್ರಿ ಕಾರ್ತಿಕ ಏಕಾದಶಿ ಆದಮೇಲೆ ಮುಂದಿನ ಏಕಾದಶಿ ಆದ 3ನೇ ದಿವಸನೇ ಇಲ್ಲಿ ಸೌದತ್ತಿಯೊಳಗೇನು ನಾವು ಇದು ಮಾಡ್ತೀವಲ್ಲ, ಜ್ಞಾನೇಶ್ವರ ಮಹಾರಾಜರ ಸಂಜೀವಿನಿ ಸಮಾಧಿ ತೊಗೊಂಡ್ರಲ್ಲ, ಅದು ಅಲ್ಲೇ. ಆವಾಗ ಮುಂದಿನ ಏಕಾದಶಿ ಬಂತು. ಪಂಢರಪುರದಿಂದ ಎಲ್ಲರೂ ದಿಂಡಿ ತೊಗೊಂಡು ಹೋಗಿಬಿಟ್ರು. ನಾಮದೇವ ಮಹಾರಾಜರಿಗೆ ಜ್ಞಾನೇಶ್ವರ ಮಹಾರಾಜರು ಅಂದರು, ನಾಮದೇವ ನೀ ನನ್ನ ಜೀವಂತ ಸಮಾಧಿ ನೀನೇ ನಿರ್ಮಾಣ ಮಾಡೋದು. ಎಷ್ಟು ತ್ರಾಸ ಆಗಿರ್ಲಿಕ್ಕಿಲ್ಲ. ನಾಮದೇವ ಮಹಾರಾಜರು ಗೋಳ್ಯಾಡ್ಲಿಕ್ಕತ್ರು. ವಯಸ್ಸಲ್ಲೇ ದೊಡ್ಡವರು. ನಾನೇ ಇನ್ನು ಕೂತನಿ, ನೀವು ಹೊಂಟಿಲ್ಲ ಜ್ಞಾನ ಇದೆ ಅಂದ ಕೂಡಲೇ ಇಲ್ಲ ಮಾಡೋದು ಕೂಡಲೇ ಅಳ್ಕೋತಾನೆ ವೃಂದಾವನ ತಯಾರು ಮಾಡಿದ್ರು. ಎಲ್ಲ ಇದು ಸಮಾಧಿ 3 ದಿವಸ ಭಜನೆ ಕೀರ್ತನ ಎಲ್ಲ ನಡೆದು ಬಿಟ್ಟು ನಾಮದೇವ ಮಹಾರಾಜರು ಮಾಡ್ಲಿಕ್ಕತ್ತಿದ್ರು. 3ನೇ ದಿವಸ ಸಮಾಧಿ ತಗೋವಂಥ ಸಮಯ ಬಂತು. ಮುಂಜಾನೆ ಅದು ಸ್ನಾನ ಗಿನ ಮಾಡ್ಕೊಂಡು ಎಲ್ಲ ತಯಾರಾಗಿ, ಯಾರ ಮುಖದ ಮೇಲೂ ಸ್ವಲ್ಪ ಸಹಿತ ಗೆರಿ ಕಾಯಿ ಇದ್ದಿದ್ದಿಲ್ಲ. ಯಾಕಂದ್ರೆ ಇಂಥ ಮಾವಳಿ ಜ್ಞಾನೇಶ ಜೀವನ ಸಮಾಧಿ ತೊಗೋತಾನಂದ್ರೆ ವಯಸ್ಸೇನು ಭಾಳ ಅಲ್ಲಲ್ಲ. ಈ 89 ವರ್ಷದವ್ರು ತೊಗೊಂಡ್ರದ್ದು ತೊಗೊಳ್ಬಿಡು ಅನ್ಬೋದು. ಎಲ್ಲ ಕೂಡಿಸಿ 21 ವರ್ಷದವ್ರು ಸಮಾಧಿ ತೊಗೋತಾರಂದ್ರೆ ಹೆಂಗೆ? ಏಕೆಂದರೆ ಮುಕ್ತಾಬಾಯಿ ಅಂತೂ ಅಳುವುದು, ಮೂರ್ಛೆ ಹೋಗುವುದು ಎಲ್ಲ ಆಗ್ಲಿಕ್ಕಂತು. ಎಲ್ಲರೂ ಬಂದರು. ಏನು ಇಷ್ಟೋ ತನಕ ಮೊದಲಿಗೆ ಸಂತರು ಹೇಳಿದ್ನಲ್ಲ, ಚೌಕಾಮೇಳ, ಗೋರಾ ಕುಂಬಾರ, ಸಪ್ತಮಾಳಿ ಎಲ್ಲರೂ ಬಂದ್ರಿ. ಇದನ್ನೆಲ್ಲ ಸುದ್ದಿ ಕೇಳಿ ಅಡ್ರಾಸ್ಕೊಂಡ ವಿಚಾರ ಮಾಡಿ ನೀವು. ಪಾಂಡುರಂಗ ರುಕ್ಮಿಣಿನೂ ಬಂದ್ರಲ್ಲಿ. ಬಂದ ಸಮಾಧಿ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಡೆ ನಿವೃತ್ತಿನಾಥರ ಕೈ ಹಿಡಿದ್ರು ಜ್ಞಾನೇಶಂದು, ಒಂದು ಕಡೆ ಪಾಂಡುರಂಗ ಕೈ ಹಿಡ್ದ ಕರ್ಕೊಂಡು ಹೋದರು. ಹಾಗೇ ಜೈಘೋಷ ನಡೀತಿತ್ತು, ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮ. ಏನು ಎಂಥ ಜನರ ಕಣ್ಣಾಗ ನೀರು ದಳ ಎಲ್ಲರೂ ಅಳವ್ರೆ. ಹಾಗೆ ಬಾಯಿಲೆ ನಾಮಸ್ಮರಣೆ ರಾಮಕೃಷ್ಣ ಹರಿ ಅನ್ನೋರು. ಜ್ಞಾನೇಶ್ ಎಲ್ಲರನ್ನು ನೋಡಿದ, ಎಲ್ಲರಿಗೂ ನಮಸ್ಕಾರ ಮಾಡಿ ಇವರಿಬ್ಬರು ಕರ್ಕೊಂಡು ಹೋಗಿ ಅಲ್ಲೆಲ್ಲ ರೆಡಿ ಮಾಡಿದ್ರು. ನಾಮದೇವ ಮಹಾರಾಜರು ಆ ಸಮಾಧಿ ಮೇಲೆ ಕೂಡಿಸಿದ್ರು. ಅದು ಭೀಮ ಆಸನ ಅಂತ. ಅವ್ರು ಕೂತದ ಆಸನ ಯಾವುದು? ಚಕ್ರ ಮುಕ್ಕಳೆ ಹಾಕ್ಕೊಂಡು ಹಿಂಗೇನು ಕೈ ಕೊಡ್ತಲ್ಲ, ಇದಕ್ಕೆ ಭೀಮ ಆಸನ ಅಂತ. ಪದ್ಮಾಸನ, ಸಹಜಾಸನ ಅಂತ ಬೇರೆ ಬೇರೆ ಅವ. ಭೀಮ ಆಸನ ಅದರೊಳಗೆ ಕೂಡಿಸಿದ್ರು. ಕೂಡಿಸಿ ನಿವೃತ್ತಿನಾಥರ ಕಣ್ಣ ನೀರು ಬಂದರು, ಹಳ್ಳಿ ಕತ್ತಿದ್ರು. ಹಾಗೆ ಇಬ್ಬರು ಬಂದು ನಿವೃತ್ತಿನಾಥರ ಗವಿ ಏನದಲ್ಲ ಅದಕ್ಕೆ ಕಲ್ಲ ಸರಿಸಿದ್ರು. ಎಲ್ಲರೂ ಗೊಳೋ ಅಂತೇಳಿ ಹಳ್ಳಿ ಕಟ್ಟರು. ಅಂಥದ್ರಾಗ ಇವನು ಇದ್ದ ಚಾಂಗದೇವ, 14 ವರ್ಷದ ಚಾಂಗದೇವ, ಅವನು ಹಳ್ಳಿ ಕತ್ತಿದ್ದ. ಅವಾಗ ಏನು ಅನ್ನಿಸೋದು, 21 ವರ್ಷದ ಬಾಲಕ್ಕೆಲ್ಲ ಬಂದು ಕಾರ್ಯ ಮುಗಿಸೋದು. 1400 ವರ್ಷ ಆದರೂ ಸಹಿತ ಇರಬೇಕು ಅನ್ನೋದು ಈ ಶರೀರಕ್ಕೆ ಇಟ್ಕೊಂಡು ಕೂತಿಲ್ಲ ಅಂತೇಳಿ ಒಂದು ನಮೂನಿ ತಿರಸ್ಕಾರ ಬಂದುಬಿಟ್ಟಿತ್ತು. ಅವನು ಮುಂದೆ ಎಲ್ಲ ಆಗಿ ಅಳ್ಕೋತಾನ. ಮುಂದೆ ಸಾಕಿ ನಡ್ರಿ ಹೋಗೋಣ ಅಂತೇಳಿ ಮತ್ತು ಸಮಾಧಿನ ತೊಗೊಂಡ್ಮೇಲೆ ಇನ್ನೇನದ ಅಂತೇಳಿ ಹೊಂಟರು. ಬರೋಬ್ಬರ ಮುಂದಿನ ಏಕಾದಶಿಗೆ ಸೋಪಾನ ಕಾಕ ಸಮಾಧಿ ತಗೊಂಡು ಒಂದೇ ತಿಂಗಳಿಗೆ 1 ತಿಂಗಳು ಅದೇ ದಿವಸ ಏಕಾದಶಿ ದಿವಸ ಸೋಪಾನ ಕಾಕ ತಗೊಂಡು ಮುಂದೆ ಹೋದ ಕೂಡಲೇ ಅದು ಚಾಂಗದೇವನ ಊರು ಬಂತು. ಅದು ಯಾವುದು ಊರದ ನೋಡೋದು ನನಗೆ ಇಲ್ಲ, ಯಮನೂರಲ್ಲ, ಅದೊಂದು ಬೇರೆ ಅದ ಅಲ್ಲಿ. ಏನು ಈಗಿಂದ ಅದು ಯಮನೂರು, ಇಲ್ಲಿ ಹುಬ್ಬಳ್ಳಿ ಅಂತಲ್ಲಿದ್ದು. ಅಲ್ಲಿ ಬಂದ ಕೂಡಲೇ ಅವಂದ ನಿವೃತ್ತಿನಾಥರಿಗೆ ನಾನು ಸಮಾಧಿ ತೊಗೊಂಡ್ಬಿಡ್ತೀನಿ. ಇನ್ನು ಈ ಶರೀರ ಇಡುವುದಿಲ್ಲ, ಅವನೇ ಜ್ಞಾನೇಶನೇ ಇಲ್ಲಂದ್ರೆ ನಾ ಯಾಕಿರಲಿ ಅಂತೇಳಿ ಆ ಊರಾಗ ಅವನು ಸಮಾಧಿ ತೊಗೊಳ್ಬೇಕು. ನಿವೃತ್ತಿನಾಥರಿಗೆ ಹೆಂಗಾಗಿರ್ಬೇಕು ವಿಚಾರ ಮಾಡ್ರಿ ನೀವು. ಇನ್ನು ಉಳಿದ್ರಿ ನಿವೃತ್ತಿನಾಥರು, ಮುಕ್ತಾಬಾಯಿ ಇಬ್ಬರೇ ಉಳಿದ್ರೀಗ. ಹಾಗೇ ಬರ್ಲಿಕ್ಕತ್ರು. ಒಂದು ಕಡೆ ಅಲಹಾಬಾದ ಯಾವುದೋ ಒಂದು ಊರದ ಅಲ್ಲಿ ಒಂದು ಇದ್ರಾಗ ಕಟ್ಟಿಗೆ ಕೂತಿದ್ರು. ಕೂತಾಗ ಏಕ್ದಮ್ ಸಿಕ್ಕಾಪಟ್ಟೆ ಬಿರುಗಾಳಿ, ಗುಡುಗ, ಸಿಡ್ಲ ಹಿಂಗೆಲ್ಲ ಬರ್ಲಿಕ್ಕೆ ಶುರು ಮಾಡಿಬಿಡ್ತು. ಒಂದು ಕ್ಷಣದಾಗ ಒಂದು ದೊಡ್ಡ ಸಿಡ್ಲು ಬಂದುಬಿಡುತ್ತಲ್ಲಿ. ಎಲ್ಲ ಪೂರ್ಣ ಏನಾದರೂ ಸಿಡ್ಲು ಬಂದಾಗ ನೀವು ನೋಡ್ಬೇಕು, ನೀವು ಏನೂ ಕಾಣಿಸೋದಿಲ್ಲ ಅವಾಗ. ಆ ಸಿಡ್ಲು ಬಂದು ಏನು ಹಿಂಗೆ ಶಮುಕ್ಕಂತ ಹೋಗಿಬಿಡ್ತಲ್ಲ, ಅದು ಆ ಕಡೆ ಹೋಗೋದಕ್ಕೆ ನೋಡ್ತಾರೆ. ಮುಕ್ತಾಬಾಯಿನೇ ಇಲ್ಲ. ಮುಕ್ತಾಬಾಯಿ ಆ ಸಿಡ್ಲು ಜೋಡಿ ಹೋಗ್ಬಿಟ್ಲು. ಚಿಕ್ಕಳ ಆದಿಶಕ್ತಿ ಅದ್ರಾಗ ಏನು ಹೋದ್ಲಲ್ಲ,
ಇವತ್ತಿನ ದಿವಸ ಮುಕ್ತಾಬಾಯಿ ಮಠ ಅದ, ದೊಡ್ಡ ವೈಭವ ನಡೀತದೆ. ಎಲ್ಲಿ ನಡೀತದೆ ಅಂದ್ರೆ ಆ ಸಿಟ್ಲು ಹೋಗಿ ಎಲ್ಲಿ ಬಿದ್ದದಲ್ಲ ಆ ಊರಾಗ ಮಂದಿರ ಕಟ್ಟ್ಯಾರ, ಮಠ ಕಟ್ಟ್ಯಾರ. ಅಲ್ಲಿ ವೈಭವದಿಂದ ಮುಕ್ತಾಬಾಯಿ ಭಕ್ತಿ ನಡೀತದೆ. ನಿವೃತ್ತಿನಾಥರಂದರು ಎಲ್ಲರಿಗಿಂತ ಮೊದಲು ನಾ ಹೋಗಬೇಕು, ನನ್ನ ಮುಂದಿನವ್ರು ಇದೆಲ್ಲ ಹೋದರು, ಇನ್ನು ನಾ ಏನು ಇದ್ದಿಲ್ಲ, ಏನು ಮಾಡೋದು, ಬಂದ ಕಾರ್ಯ ಮುಗಿದು ಬಿಟ್ಟದು. ಜ್ಞಾನೇಶನೇ ಹೋದ, ಸೋಪಾನ ಹೋದ, ಮುಕ್ತಾ ಹೋದ್ಲು, ಮತ್ತು ಎಲ್ಲರೂ ಹೋದ್ಮೇಲೆ ನಾ ಯಾಕೆ ಇರಬೇಕಂತೇಳಿ ಮುಂದೆ ತ್ರ್ಯಂಬಕೇಶ್ವರದಾಗ ಹೋಗಿ ಅಲ್ಲಿ ನಿವೃತ್ತಿನಾಥರು ಸಮಾಧಿ. ಇಲ್ಲಿಗೆ ಈ 4 ಮಂದಿ ಬಂದ ಅವತಾರ ಕಾರ್ಯ ಮುಗಿದಿತ್ತು. ಅಂದ್ರೇನು, 23 ವರ್ಷದವ್ರು ನಿವೃತ್ತಿನಾಥರಿದ್ರು. ಇಷ್ಟೇ ಸಣ್ಣ ವಯಸ್ಸಿನಾಗ ಎಷ್ಟೊಂದು ಕಾರ್ಯ ಮಾಡ್ಯಾರ ಅಂತಂದ್ರೆ, ಇವತ್ತಿನ ದಿವಸ ಜ್ಞಾನೇಶ್ವರಿ ಗ್ರಂಥ, ಆಮೇಲೆ 28 ಹರಿಪಾಠದ ಅಭಂಗ ಇಡೀ ಜಗತ್ತಿನ ಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೆ ಕೈ ಎತ್ತಿ ಕರೀಲಿಕ್ಕತ್ತಾವ, ಬರ್ರಿ 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 ಅಂತೇಳಿ. ಅಂಥ ಒಂದು ಮಹಾನ್ ಕಾರ್ಯವನ್ನು ಮಾಡಿದರು. ಇನ್ನೂ ಕೆಲವಷ್ಟು ಅಭಂಗಗಳನ್ನು ಬರೆದರು. ನಿವೃತ್ತಿನಾಥರು ಅಭಂಗಗಳನ್ನು ಬರೆದಾರ. ಇವರೆಲ್ಲರೂ ಇಷ್ಟೇ ಸಣ್ಣ ವಯಸ್ಸಿನಾಗ ಇಂಥ ಮಹಾನ್ ಕಾರ್ಯ ಮಾಡಿ ಈ ಜಗತ್ತಿಗೆ ಸೂರ್ಯ ಚಂದ್ರಾದಿಗಳು ಇರೋ ತನಕನೂ ಸಹಿತ ಅವ್ರನ್ನ ನೆನೆಸ್ಕೊಂಡು ಜಗತ್ತ ಉದ್ಧಾರ ಆಗಲಿಕ್ಕತ್ತದ ಅನ್ನುವಂಥ ಮಾತ. ಇಂಥ ಒಂದು ಕಾರ್ಯ ಮಾಡಿದ್ದಕ್ಕೆ ತುಕೋಬಾರ ಇಲ್ಲ ಹೇಳಿ. ಹರಿ ತುಕಮಣೆ ಗುಣ ಚಂದನಾತೆ ಅಂಗಿ, ತುಕಮಣೆ ಗುಣ ಚಂದನಾತೆ ಅಂಗಿ, तैसे तुम्ही जगी संत जन अवतार तू माधराया कारण, अवतार तू माधराया कारण, अवतार तू माधराया कारण, उद्धराय जन महालोकी ಇಂಥ ಮಹಾನ್ ಅವತಾರ ಆಗಿ ಹೋತು. ಎಷ್ಟು 800 ವರ್ಷದಿಂದ. ಇಲ್ಲಿ ಒಂದು ಸೂಕ್ಷ್ಮ ಒಂದು ಮಾತು ಹೇಳಿ ನನ್ನ ಇದಕ್ಕೆ ಸೇವೆಗೆ ನಾನು ವಿರಾಮ ಕೊಡ್ತೀನಿ. 400 ವರ್ಷಕ್ಕೆ ಏಕನಾಥ ಮಹಾರಾಜರ ಅವತಾರ ಇದೆ. 400 ವರ್ಷ ಆಗಿತ್ತು. ಏಕನಾಥ ಮಹಾರಾಜರ ದೊಡ್ಡ ಶಿಷ್ಯ ಬಳಗಿತ್ತು. ಏಕನಾಥ ಮಹಾರಾಜರ ಕನಸಿನಾಗ ಜ್ಞಾನೇಶ್ವರ ಮಹಾರಾಜರು ಬಂದರು. ಏಕನಾಥ ನನ್ನ ಸಮಾಧಿಗೆ ಬಂದ ನನಗೆ ಏನು ವೃಕ್ಷದ ಬೇದ ಸಿಕ್ಕೊಂಡದ ಅಂದು ಬಿಡಿಸು ಅಂಥೇಳಿ ಅಂದಾಗ ಮಾವಡಿಯವ್ರು ಒದರ್ತಾರೆ ಅಂತೇಳಿ ಏಕನಾಥ ಮಹಾರಾಜರು ಹುರುಪ್ಲೆ ಹೋಗ್ಬೇಕಂತ ಹೋದ್ರೆ ಜ್ಞಾನೇಶ್ವರ ಮಹಾರಾಜರ ಜೀವಂತ ಸಮಾಧಿ ಏನದಲ್ಲ ಅಲ್ಲಿ ಪೂರ್ಣ ಅಡವಿ ಬೆಳೆದಿತ್ತು. ಅದು ಎಲ್ಲಿ ಸಮಾಧಿ ಅದ ಅನ್ನೋದೇ ಗೊತ್ತಾಗಿದ್ದಿಲ್ಲ. 4 ಕಡೆಯಿಂದ ಶಿಷ್ಯರನ್ನ ಕರ್ಕೊಂಡು ಹುಡುಕಾಡಿದಾಗ ಅದು ಹೆಂಗಂದ್ರೆ ಹೋಗಿ ಹೈರಾಣಾಗಿ ಇನ್ನೇನು ಸಿಗುವುದಿಲ್ಲ ಅಂತೇಳಿ ಸಿದ್ದೇಶ್ವರ ಗುಡಿ ಕಟ್ಟಿಗೆ ಅಲ್ಲಿ ಬಸವಣ್ಣ ಇದ್ದಲ್ಲ, ಬಸವಣ್ಣ ಹಿಂಗೆ ಅನಿಸ್ಕೊಂಡು ಒಂದು ಸ್ವಲ್ಪ ವಿಶ್ರಾಂತಿ ಕೂತರು. ಬಸವಣ್ಣ ಸರಿತು ಹಿಂಗೆ ಸರಿದಾಗ ಆ ಸಮಾಧಿ ಓಪನ್ ಆಯ್ತು. ಅಲ್ಲಿ ಹೋದರು, ಭೇಟಿ ಆದರು. ಅದೆಲ್ಲ ನಾನು ನಿನ್ನ ಸುಮ್ಮನೆ ನಿನ್ನ ಕರೆಸ್ಬೇಕಂತೇಳಿನಪ್ಪ. ಜ್ಞಾನೇಶ್ವರಿ ಗ್ರಂಥಿ ಎತ್ತರೆ ಆಗಿಬಿಟ್ಟದು. ಎಲ್ಲರೂ ಅದನ್ನ ಪಾನಗಳು ಆ ಕಡೆ ಈ ಕಡೆ ಆಗ್ಯಾವ. ತಿರುಗಿ ಮತ್ತೆ ನೀವು ಜ್ಞಾನೇಶ್ವರಿ ಗ್ರಂಥ ಬರೀ ಅಂತೇಳಿ ಅಂದಾಗ ಏಕನಾಥ ಮಹಾರಾಜರು ಈಗ ಬರೆದ ಗ್ರಂಥ ಏಕನಾಥ ಮಹಾರಾಜರು ಬರೆದಿದ್ದು. ಈಗ ಜ್ಞಾನೇಶ್ವರ ಆಳಂದಿ ಒಳಗೆ ನಿಮಗೆ ಸಿಗುವಂಥ ಗುಡಿ ಏನದಲ್ಲ ಅದನ್ನು ಏಕನಾಥ ಮಹಾರಾಜರೇ ಕಟ್ಟಿ ಈ ಒಂದು ವಾರ್ಕರಿ ಸಂಪ್ರದಾಯ ಜ್ಞಾನೇಶ್ವರ ಮಹಾರಾಜರ ಸಂಪ್ರದಾಯ ಮುಂದುವರಿಯಂಗೆ ಮಾಡಿದವ್ರು ಯಾರಾದರೂ ಇದ್ದರೆ ಅವರು ಏಕನಾಥ ಮಹಾರಾಜರು. ನಿಮಗೆ ಅನ್ನಿಸ್ಬೇಕು ಇಂಥ ಮಹಾನ್ ಸಂತರು 400 ವರ್ಷನ್ಯಾಗ ಅಡವಿ ಬೆಳೆದಿತ್ತು ಅಂದರೆ ಯಾಕೆ ಬೆಳೀತಂಗಾರ ಅದು? ಯಾಕೆ ಬೆಳೀತು ಅಂದರೆ ಮುಂದೆ ಶಿಷ್ಯರು ತಯಾರಾಗಲಿಲ್ಲ. ತಯಾರಾದ ಶಿಷ್ಯರು ಸರಿಯಾಗಿ ಭಕ್ತಿ ಮಾರ್ಗದೊಳಗೆ ಮುಂದುವರಿಲಿಲ್ಲ. ತಮ್ಮ ಗುರುವಿನ ಭಕ್ತಿ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ
ಪ್ರಾಮಾಣಿಕವಾದ ಪ್ರಯತ್ನ ಮಾಡಲಿಲ್ಲ ಅಂಥೇಳಿ ಅಡವಿ ಬೆಳೆದಿತ್ತು. ಮತ್ತು ಅಂಥವ್ರದ್ದೇ ಅಡವಿ ಬೆಳೆದಾಗ ನಮ್ಮ ಸದ್ಗುರುಗಳು ಆಗಿ ಹೋದಂಥ ಸದ್ಗುರುಗಳ ಭಕ್ತಿ ಉತ್ತರೋತ್ತರ ಬೆಳಿಬೇಕು ಉಳಿಬೇಕು ಅಂತ ನಮ್ಮ ಮಹಾರಾಜರ ಏನೊಂದು ಆಶಯ ಅದಲ್ಲ, ಅದು ಬೆಳಿಬೇಕಾಗಿತ್ತು. ನಾವು ನೀವುಗಳೆಲ್ಲ ಇವತ್ತಿನಿಂದ ನಮಗೆಲ್ಲರಿಗೂ ಇದೊಂದು ಜವಾಬ್ದಾರಿ ಅದ. ನನ್ನ ಗುರುವಿನ ಭಕ್ತಿ ಜಗತ್ತಿನ ತುಂಬ ಉತ್ತರೋತ್ತರ ಬೆಳೆಸಬೇಕು ಅಂಥೇಳಿ ನಾಮಸ್ಮರಣೆಯೊಳಗೆ ನಾವೆಲ್ಲರೂ ತೊಡಕೊಂಡು ಉಪಾಸನ ಕಟ್ಟುನಿಟ್ಟಿನಿಂದ ಮಾಡಿ ಆಮೇಲೆ ನೀತಿಯಿಂದ ನಡೆದು ಆಧ್ಯಾತ್ಮ ಚಿಂತನದೊಳಗೆ ಕಾಲ ಕಳೆದು ಜಗತ್ತಿಗೆ ನಾವು ನಮ್ಮ ಗುರುವಿನ ಭಕ್ತಿ ಬೆಳೆಸೋದು ನಮ್ಮ ಧರ್ಮ, ಅದೊಂದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವು ನೀವುಗಳೆಲ್ಲ ಮುಂದಿನ ದಿನಮಾನದೊಳಗೆ ನಮ್ಮ ಗುರುಭಕ್ತಿಗಾಗಿ ನಮ್ಮ ಜೀವನವನ್ನು ಮುಡುಪಾಗಿಡೋಣ ಅಂಥ ಒಂದು ಕೃಪಾ ಅಂಥ ಒಂದು ಪ್ರೇರಣಾ ಸಮರ್ಥ ನಮಗೆ ನಿಮಗೆ ನೀಡಲಿ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ. ಆಕಲ್ಪಾಯುಷ್ಯವಾವೆ ತಯಾಕುಳ माझ्या चकळा हरीचा दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझ्या विष्णुदासा भाविकाशी नामा म्हणे तया असावे कल्याण जाम केला पांडुरंग.